ಯಾಕಂದ್ರೆ ಟೈಮ್ ಮಾರ್ಜಿನ್ ಕಡಿಮೆ ಇರೋದ್ರಿಂದ. ಓಕೆ ಓಕೆ. ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಇಂದಿನ ಪ್ರತಿಭಾ ಶೋಧ ಯೋಜನೆಯ 71ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ರೋಹಿತ್ ರವರನ್ನ ಈ ಒಂದು ಉಪನ್ಯಾಸ ವೇದಿಕೆ ಸ್ವಾಗತಿಸುತ್ತಿದ್ದು, ಐ ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದೇ ರೀತಿ ನಮ್ಮ ಅಕಾಡೆಮಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಎ ರಮೇಶ್ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳನ್ನು ಕೂಡ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಕಳೆದ ಹಲವಾರು ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ರೋಹಿತ್ ಅವರು ನಮಗೆ ಉಪನ್ಯಾಸಗಳನ್ನು ನೀಡಿದ್ದು, ಅವರ ಬಗ್ಗೆ ಈಗಾಗಲೇ ಕಿರುಪರಿಚಯ ಮಾಡಿಕೊಂಡಿದ್ದು, ಸೊ ಸಮಯದ ಅಭಾವದಿಂದಾಗಿ ಅವರನ್ನ ಈ ವೇದಿಕೆಗೆ ನೇರವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸ್ಕ್ರೀನ್ ಕಾಣ್ತಿದ್ಯಾ? ಕಾಣಿಸ್ತದೆ. ಓಕೆ. So good evening students. Today in this class we are going to discuss about the topic electrostatic potential and capacitance. Okay, so previous class ಗಳಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತೆ ಫೀಲ್ಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ನಲ್ಲಿ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತೆ ಕೆಪಾಸಿಟೆನ್ಸ್ ಬಗ್ಗೆ ಇಂಟ್ರೊಡಕ್ಟರಿ ಟಾಪಿಕ್ ನ ತಗೊಳ್ತಾ ಇದ್ದೇವೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಂಬರ್ 1 2ನೇ ಚಾಪ್ಟರ್. ಓಕೆ, ಇದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಮೊದಲನೇ ಪಾರ್ಟು ಪೊಟೆನ್ಷಿಯಲ್ ಅಂಡ್ ಇಟ್ಸ್ ರಿಲೇಷನ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಾಗಾದ್ರೆ ಏನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದ್ರೆ? ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್. ಸೊ ಒಂದು ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಿನ ಸುತ್ತ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ನಾವು ಹೇಳಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ನಿಮಗೆ ಗೊತ್ತಿದೆ, ಒಂದು ಚಾರ್ಜ್ ಇದೆ ಅಂದ್ರೆ ಅದ್ರ ಸುತ್ತ ಅದರ ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಹಾಟ್ ಬಾಲ್ ನ ಇಟ್ಟಿದೀವಿ, ಸಿಕ್ಕಾಪಟ್ಟೆ ಬಿಸಿ ಇದೆ ಅಂತ ಇಟ್ಕೊಂಡ್ರೆ ಅದ್ರ ಸುತ್ತ ಒಂದಿಷ್ಟು ಜಾಗ, ಒಂದು ಸ್ಪೆರಿಕಲ್ ಜಾಗದಲ್ಲಿ ಬಿಸಿ ಇರುತ್ತೆ. ಅದ್ರ ಬಿಸಿನ ನೀವು ಫೀಲ್ ಮಾಡ್ಕೋಬಹುದು. ಓಕೆ, ಅಥವಾ ಬೆಂಕಿ ಹತ್ತಿದೆ ಮಧ್ಯದಲ್ಲಿ ಅಂದ್ರೆ ಸುತ್ತ ಬಿಸಿ ತಾಗ್ತಾ ಇರುತ್ತೆ ನಿಮಗೆ. ನೀವು ಅದ್ರ ಹತ್ರ ಹೋದಾಗ ನಿಮ್ಗೆ ಅನ್ಸುತ್ತೆ ಓ ಬಿಸಿ ಇದೆ, ನಾವು ಇಲ್ಲಿ ಹತ್ರ ಹೋಗ್ಬಾರ್ದು ಅಂತ ನಿಮ್ಗೆ ಅನ್ಸುತ್ತಲ್ವ. ಅದು ಅದರ ವಲಯ ಅಂತ ಕರಿತೀವಿ, ಅಥವಾ ದ ರೀಜನ್ ಆಫ್ ಇನ್ಫ್ಲುಯೆನ್ಸ್ ಆಫ್ ಹೀಟ್. ಅದೇ ತರ ಎಲ್ಲಿ ಚಾರ್ಜ್ ಇರುತ್ತೋ ಅದ್ರ ಸುತ್ತ ಅದರ ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಇರುತ್ತೆ. ಓಕೆ, ಸ್ಪೆರಿಕಲಿ ಅದರ ಸುತ್ತ ಅಂದ್ರೆ ಅದ್ರ ಒಳಗಡೆ ಬೇರೆ ಯಾವ್ದಾದ್ರು ಚಾರ್ಜ್ ಬಂದ್ರೆ ಇಟ್ ರಿಪಲ್ಸ್ ಆರ್ ಅಟ್ರಾಕ್ಟ್ಸ್. ಸೊ ಆ ತರ ಅದರ ಒಂದು ಏರಿಯಾ ಆಫ್ ಇನ್ಫ್ಲುಯೆನ್ಸ್ ಇರುತ್ತೆ. ಅದನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಳತೆ ಮಾಡ್ಲಿಕ್ಕೆ ಅಥವಾ ಮೆಜರ್ ಮಾಡ್ಲಿಕ್ಕೆ ನಮಗೆ ಇಷ್ಟು ದಿನ ಒಂದು ಪ್ಯಾರಾಮೀಟರ್ ಇತ್ತು. ಅದು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್, ಇ ಅಂತ ಬರೀತಿದ್ವಲ್ಲ, ಕ್ಯಾಪಿಟಲ್ ಇ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಬರೀತಿದ್ವಲ್ಲ, ಅದೊಂದು ಪ್ಯಾರಾಮೀಟರ್ ಇತ್ತು. ಓಕೆ, ಅದನ್ನ ಇಟ್ಕೊಂಡು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಪ್ರತಿ ಪಾಯಿಂಟ್ ಅಲ್ಲೂ ಎಷ್ಟೆಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಮೆಜರ್ ಮಾಡ್ತಾ ಇದ್ವಿ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಅಷ್ಟು ಸುಲಭವಾಗಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ವೆಕ್ಟರ್ ಕ್ವಾಂಟಿಟಿ ಅಂತ ಬಂದ ತಕ್ಷಣ ಯು ಹ್ಯಾವ್ ಟು ಯೂಸ್ ವೆಕ್ಟರ್ ಆಲ್ಜಿಬ್ರಾ. ಸೊ ಅದ್ರ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡ್ಕೊಂತ ನೋಡ್ಕೊಂತ ಹೋಗ್ಬೇಕಾಗಿತ್ತು. ಅವಾಗ ನಮಗೇನಾಯ್ತು, ಅರೆ ಇದ್ರ ಬದಲು ಒಂದು ಸ್ಕೇಲರ್ ಕ್ವಾಂಟಿಟಿ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ನ ಸ್ಟಡಿ ಮಾಡ್ಲಿಕ್ಕೆ. ಈಸಿಯಾಗಿ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೊಂಡು ಅದನ್ನ ಪ್ರಿಡಿಕ್ಟ್ ಮಾಡ್ಕೊಂತ ಹೋಗ್ಬಿಡ್ಬೋದಿತ್ತಲ್ಲ ಅಂತ. ಅಂದ್ರೆ ಎಲ್ಲ ಕಡೆನೂ ಯೂಸ್ ಮಾಡಕ್ ಬರಲ್ಲ, ಬಟ್ ಕೆಲವು ಕಡೆಗಳಲ್ಲಿ ಸಿಂಪಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ತಿಳ್ಕೊಳ್ಳೋ ಪರಿಸ್ಥಿತಿಗಳು ಬಂದಾಗ ಇನ್ನೊಂದು ಪ್ಯಾರಾಮೀಟರ್ ಬೇಕು ಅನ್ನೋಂಥ ಒಂದು ಅವಶ್ಯಕತೆ ಸ್ಟಾರ್ಟ್ ಆಯ್ತು. ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಎಷ್ಟಿದೆ ಅಂತ ಮೆಜರ್ ಮಾಡ್ಲಿಕ್ಕೆ ನಾವು ಇನ್ನೊಂದು ಪ್ಯಾರಾಮೀಟರ್ನ ಹುಟ್ಟು ಹಾಕಿದ್ವಿ. ಅಂಡ್ ದ್ಯಾಟ್ ಪ್ಯಾರಾಮೀಟರ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಅಥವಾ ಅದನ್ನ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ ಕೂಡ ಕರೀತಾರೆ. ದೆನ್ ವಾಟ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ ಕೇಳಿದ್ರೆ ಒಂದು ಡೆಫಿನೇಷನ್ ಹೇಳ್ಬೇಕಲ್ವಾ. ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ from infinity to that point without acceleration and against the field. ಸೊ ನೀವೇನ್ ಮಾಡ್ಬೇಕೀಗ, ಇನ್ಫಿನಿಟಿಯಿಂದ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೋಬರ್ಬೇಕು. ಇನ್ಫಿನಿಟಿ ಅಂದ್ರೆ ಏನಂತ ನಿಮಗೆ ಗೊತ್ತಿದೆ, ಇಟ್ಸ್ ವೆರಿ ಲಾಂಗ್, ವೆರಿ ಬಿಗ್ ನಂಬರ್.
ಸೊ ಆ ಬಿಗ್ ಡಿಸ್ಟೆನ್ಸ್ ಇಂದ ನೀವೇನ್ ಮಾಡಬೇಕು, ಒಂದು ಚಾರ್ಜ್ ನ ಎಳ್ಕೊ ಬಂದು ನಿಮಗೆ ಬೇಕಾಗಿರೋ ಪಾಯಿಂಟ್ ಅಲ್ಲಿ ಬಿಡ್ಲಿಕ್ಕೆ, ಓಕೆ, ಒಂದು ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಒಂದು ಚಾರ್ಜ್ ನ ಎಳ್ಕೊ ಬಂದು, ಯಾವ ಚಾರ್ಜ್ ಅದು, ಯೂನಿಟ್ ಪಾಸಿಟಿವ್ ಚಾರ್ಜ್ ನ +1 ಕೂಲಂಬ್ ಇರುವಂತ ಚಾರ್ಜ್ ನ ಎಳ್ಕೊ ಬಂದು ಈ ಪಾಯಿಂಟ್ ಗೆ ಬಿಡ್ಲಿಕ್ಕೆ ನೀವು ಎಷ್ಟು ಕೆಲಸ ಮಾಡಬೇಕು ಅಥವಾ ಎಷ್ಟು ವರ್ಕ್ ಡನ್ ಮಾಡಬೇಕು, ಆ ವರ್ಕ್ ಡನ್ ನ ಏನಂತ ಕರಿತೀವಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಜೊತೆಗೆ ಈ ವರ್ಕ್ ಡನ್ ಹೆಂಗಾಗಿರ್ಬೇಕು ಅಂದ್ರೆ ವಿದೌಟ್ ಆಕ್ಸಲರೇಷನ್, ಅಂದ್ರೆ ಆಕ್ಸಲರೇಟ್ ಮಾಡಬಾರ್ದು, ಒಂದೇ ಯೂನಿಫಾರ್ಮ್ ವೆಲಾಸಿಟಿಲಿ ಎಳ್ಕೊ ಬರ್ಬೇಕು ನೀವು. ಜೊತೆಗೆ ಇಟ್ ಶುಡ್ ಬಿ ಅಗೇನೆಸ್ಟ್ ದಿ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ಗೆ ಆಪೋಸಿಟ್ ಡೈರೆಕ್ಷನ್ ಕರ್ಕೊ ಬರ್ಬೇಕು ನೀವು. ಹಂಗೆ ಮಾಡಿದಾಗ ನೀವು ಎಷ್ಟು ವರ್ಕ್ ಡನ್ ಮಾಡಿದ್ರೋ ಅದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ದಟ್ ಈಸ್ ದಿ ಡೆಫಿನೇಷನ್ ಆಫ್ electrostatic potential. It is numerically equal to work done or electrostatic potential energy per unit charge. ಓಕೆ, ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಏನಿದೆ ಅದು ಡಿವೈಡ್ ಬೈ ಚಾರ್ಜ್ ಮಾಡಿದ್ರೆ ಏನ್ ವ್ಯಾಲ್ಯೂ ಬರುತ್ತೋ ಅದನ್ನು ನಾವೇಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. Electrostatic potential is a physical quantity which determines the flow of charge from one body to another body. So electric potential ಅನ್ನೋದು ಏನ್ ಮಾಡುತ್ತೆ, it's a physical quantity which determines or which creates the flow of charge from one body to another body. ಯಾವ ಬಾಡಿಯ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಜಾಸ್ತಿ ಇದೆಯೋ ಅಲ್ಲಿಂದ ಯಾವ ಬಾಡಿಯ ಪೊಟೆನ್ಷಿಯಲ್ ಕಡಿಮೆ ಇದೆಯೋ ಅಲ್ಲಿಗೆ ಚಾರ್ಜ್ಗಳು ಫ್ಲೋ ಆಗೋ ತರ ನೋಡ್ಕೊಳ್ಳೋದು ಯಾರ ಕೆಲಸ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ನ ಕೆಲಸ ಆಗಿರುತ್ತೆ. ಓಕೆ, electrostatic potential governs the flow of charge between the bodies and it is degree of electrification of a body. ಓಕೆ, ಇದೊಂಥರ ಹೆಂಗೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಇದ್ದಂಗೆ. ಓಕೆ, ಈಗ ಒಂದು ಚಾರ್ಜ್ ಅಂತ ಇಟ್ಕೊಳ್ಳಿ, ಅದರ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಅದಕ್ಕೆ ತಕ್ಕ ಹಾಗಿರುತ್ತೆ. ಈಗ ಒಂದು ಚಾರ್ಜ್ ಅದಕ್ಕೆ ತಕ್ಕಾಗಿ ಸಮ್ ಅಮೌಂಟ್ ಸೇ ಒಂದು 0.1 ಜೌಲ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಚಾರ್ಜ್ ಬಂತು ಏನಾಯ್ತು, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಯ್ತು. ಅವಾಗ 0.1 ಇದ್ರೆ ಈಗ 0.2 ಆಯ್ತು. ಮೂರನೇ ಚಾರ್ಜ್ ಬಂದಾಗ ಏನಾಯ್ತು, ಮತ್ತೆ ಜಾಸ್ತಿ ಆಯ್ತು. ನಾಲ್ಕನೇ ಚಾರ್ಜ್ ಬಂದಾಗ ಏನಾಯ್ತು, ಇನ್ನೊಂಚೂರು ಜಾಸ್ತಿ ಆಯ್ತು. 50 ಚಾರ್ಜ್ ಬಂದಾಗ ಏನಾಯ್ತು, ಇನ್ನೂ ಜಾಸ್ತಿ ಆಯ್ತು. ಓಕೆ, ಅರ್ಥ ಆಗ್ತಿದೆಯಾ? ಅಂದ್ರೆ ನಂಬರ್ ಆಫ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋದಂಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಎಲೆಕ್ಟ್ರಿಫಿಕೇಶನ್, ಡಿಗ್ರಿ ಆಫ್ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಏನು, ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಗಳನ್ನ ನೀವು ಕ್ರಿಯೇಟ್ ಮಾಡಿದೀರಾ ಅಂತ. ಸೊ ನೀವು ಎಷ್ಟು ಜಾಸ್ತಿ ಕ್ರಿಯೇಟ್ ಮಾಡ್ತೀರೋ ಅಷ್ಟು ಜಾಸ್ತಿ ಪೊಟೆನ್ಷಿಯಲ್ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ಫಾರ್ಮುಲಾ ತಗೊಳ್ಳೋದಾದ್ರೆ V is equal to W/Q. ಓಕೆ, ಸೊ W ಅಂದ್ರೆ ಏನು, ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫೈನೈಟ್ ಡಿಸ್ಟೆನ್ಸ್ ಟು ದಿ ಗಿವನ್ ಪಾಯಿಂಟ್. ಓಕೆ, ಸೊ 1 ಕೂಲಂಬ್ ಎಲ್ಲ ಟೈಮಲ್ಲಿ ತರಕ್ಕಾಗಲ್ಲ. ನೀವು ಅವಾಗ ಕೇಳ್ತೀರಾ, ಸರ್ ಪ್ರತಿ ಸಲ ನಾವು 1 ಕೂಲಂಬ್ ಎಲ್ಲಿ ಹುಡ್ಕೊ ಬರ್ಲಿ ಅಂತ. ಅದಕ್ಕೆ Q ಅಮೌಂಟ್ ಆಫ್ ಚಾರ್ಜ್ನೇ ತಗೊಬನ್ನಿ, ಆಮೇಲೆ ಡಿವೈಡ್ ಬೈ Q ಮಾಡಿ ಅಷ್ಟೇ. ದೆನ್ V is equal to W/Q ಆಗುತ್ತೆ. ಇಲ್ಲ ನಂಗೆ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಸರ್, ನಂಗೆ ಎನರ್ಜಿ ಎಷ್ಟು ಸ್ಪೆಂಡ್ ಆಯ್ತು ಅದನ್ನ ಮಾತ್ರ ಹೇಳ್ತೀನಿ, ನೋ ಪ್ರಾಬ್ಲಮ್. ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಎನರ್ಜಿ ಅಲ್ವಾ. ಸೊ W ಬದಲು U ಹಾಕೋಣ. U ಅಂದ್ರೆ ಎನರ್ಜಿ ಸ್ಪೆಂಟ್. Okay, so that U divided by Q. So V is equal to W/Q or it is equal to U/Q. W ಅಂದ್ರೆ work done, U ಅಂದ್ರೆ potential energy. Okay, Q ಅಂದ್ರೆ charge, V ಅಂದ್ರೆ electrostatic potential. So V is the symbol used to denote electrostatic potential. So unit of electrostatic potential is joule per coulomb. ಓಕೆ, ಜೌಲ್ ಪರ್ ಕೂಲಮ್ ಇಂದ ಎಲೆಕ್ಟ್ರಾಟಿಕ್ ಪೊಟೆನ್ಷಿಯಲ್ ನ ಮೆಜರ್ ಮಾಡ್ತಾರೆ. ಬಟ್ ಆಮೇಲೆ ನೀವು ವೋಲ್ಟಾ ಅಂತ ಕೇಳಿದಿರಲ್ವಾ ಸೈಂಟಿಸ್ಟ್, ಅವರ ಹೆಸರಿಂದ ಇಲ್ಲಿ ವೋಲ್ಟ್, ಜೌಲ್ ಪರ್ ಕೂಲಮ್ ನ ವೋಲ್ಟ್ ಅನ್ನೋ ಒಂದು ಹೊಸ ಯೂನಿಟ್ ಇಂದ ನಾವು ಡಿನೋಟ್ ಮಾಡಿದ್ವಿ. ಸೊ ಹಾಗಾಗಿ SI ಯೂನಿಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇಸ್ ವೋಲ್ಟ್. ಅರ್ಥ ಆಯ್ತಾ? ಸೊ ಡೈಮೆನ್ಷನಲ್ ಫಾರ್ಮುಲಾ M1L2T-3A-1. ನೆಕ್ಸ್ಟ್ ಅದೇ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಇನ್ನೊಂದು ಪದ ಬರುತ್ತೆ. ಓಕೆ, ಇದು ಇನ್ನೊಂದು ಟರ್ಮ್ ಈ ಚಾಪ್ಟರ್ ಅಲ್ಲಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಇನ್ ಆನ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಈಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಟು ಟ್ರಾನ್ಸ್ಫರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್, ಆರ್ ಡಿಫರೆನ್ಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ದ ಪಾಯಿಂಟ್ಸ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಅವಾಗಲೇ ಹೇಳಿದಾಗೆ ಒಂದು ಪಾಯಿಂಟ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ,
ಬೈ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್. ಒಂದು ಪಾಯಿಂಟ್ ತಂದ್ರೆ ಎಗೆ, ಪಾಯಿಂಟ್ ಎ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬಿ ಯಲ್ಲೂ ಯು ಕ್ಯಾನ್ ಕ್ಯಾಲ್ಕುಲೇಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಹೇಗೆ? ಸೇಮ್ ಮೆಥಡ್. ಏನು? ಬೈ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಿ ಗಿವನ್ ಪಾಯಿಂಟ್. ಸೊ ಮೊದಲು ಕಂಡುಹಿಡಿದು ವಿ ಎ ಅಂತ ಇಟ್ಕೊಳ್ಳಿ, ಈಗ ಕಂಡುಹಿಡಿದು ವಿ ಬಿ ಅಂತ ಇಟ್ಕೊಳ್ಳಿ. ದೆನ್ ಅವೆರಡರ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೆಂಗೆ ಕಂಡುಹಿಡಿಯೋದು ಕೇಳಿದ್ರೆ ವಿ ಎ ಮೈನಸ್ ವಿ ಬಿ. ಅದನ್ನೇ ನಾವಿಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಇದನ್ನ ಕಂಡುಹಿಡಿದ ಮೇಲೆ ನಮಗೆ ಗೊತ್ತಾಯ್ತು, ಇದನ್ನ ಇನ್ನೊಂದು ತರ ಬೇಕಾದ್ರೂ ಕಂಡುಹಿಡಿಬಹುದಾಗಿತ್ತು. ಏನಪ್ಪಾ ಅಂದ್ರೆ ಅದೇ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಎ ಇಂದ ಬಿ ಗೆ ತಗೋಬರ್ಲಿಕ್ಕೆ ಎಷ್ಟು ವರ್ಕ್ ಡನ್ ಮಾಡಬೇಕು, ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಗೊತ್ತಾಯ್ತು. ಅಂದ್ರೆ ಎರಡು ಸಲ ಇನ್ಫಿನಿಟಿ ತರ ಬದಲು ಸಿಂಪಲ್ ಕೆಲಸ ಏನ್ ಮಾಡೋದು, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಳ್ಳೋದು, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ತಗೊಂಡ್ರೆ ಆಯ್ತು. ಸೊ ದಟ್ ಈಸ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಎ. ಅದರ ನಾವು ವೋಲ್ಟೇಜ್ ಅಂತ ಕರಿತೀವಿ ನಾರ್ಮಲ್ ಟರ್ಮಿನಾಲಜಿಯಲ್ಲಿ. ಓಕೆ, ಅಫಿಷಿಯಲಿ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದನ್ನ ಡಿ ವಿ ಅಂತ ಡಿನೋಟ್ ಮಾಡ್ತೀವಿ. ಸೊ ಡಿ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ನೆಕ್ಸ್ಟ್ ಆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಗೆ ಒಂದು ಎಕ್ಸ್ಪ್ರೆಷನ್ ನ ಡಿರೈವ್ ಮಾಡಬೇಕು. ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಓಕೆ, ನಾವು ಒಂದು ಪಾಯಿಂಟ್ ಚಾರ್ಜ್ ನ ತಗೊಳ್ಳೋಣ, ಕ್ಯೂ ಅನ್ನೋ ಒಂದು ಪಾಯಿಂಟ್ ಚಾರ್ಜ್. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು, ಕೆಲವು ಟರ್ಮ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಪಾಯಿಂಟ್ ಚಾರ್ಜ್ ಅಂತ ಇರಬಹುದು, ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಇರಬಹುದು, ಮತ್ತೆ ಟೆಸ್ಟ್ ಚಾರ್ಜ್ ಅಂತ ಇರಬಹುದು. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಏನಿದೆ ಹೊಸ ಹೊಸ ಪದಗಳು ಬರ್ತಾ ಇದೆಯಲ್ಲ ಅಂತೇಳಿ. ಸೊ ಆಕ್ಚುಲಿ ಪಾಯಿಂಟ್ ಚಾರ್ಜ್ ಅಂದ್ರೆ ಏನಿಲ್ಲ, ಇಟ್ ಇಸ್ ಸ್ಮಾಲ್ ಚಾರ್ಜ್ ಅಂತ ಅಷ್ಟೇ. ಓಕೆ, ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್ ಅನ್ನೋ ಅರ್ಥ ಏನು, ಯು ಶುಡ್ ಕನ್ಸಿಡರ್ ಎ ಸ್ಮಾಲ್ ಚಾರ್ಜ್ ಅನ್ನೋದಕ್ಕೆ ನಾವು ಪಾಯಿಂಟ್ ಚಾರ್ಜ್ ಅನ್ನೋ ಪದನ ಬಳಸ್ತೀವಿ. ಓಕೆ, ಅದೇ ರೀತಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕರೆದ್ರೆ, ಯೂನಿಟ್ ಅಂದ್ರೆ ಒಂದು, ಪಾಸಿಟಿವ್ ಅಂದ್ರೆ ಪಾಸಿಟಿವ್, ಗೊತ್ತಲ್ಲ. ಸೊ ಪ್ಲಸ್ 1 ಕೂಲಂಬ್ ಇರುವಂತ ಚಾರ್ಜ್ ನ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಅದೇ ರೀತಿ ಕೆಲವು ಬುಕ್ಗಳಲ್ಲಿ ಟೆಸ್ಟ್ ಚಾರ್ಜ್ ಅನ್ನೋ ಒಂದು ಪದನ ಯೂಸ್ ಮಾಡಿರ್ತಾರೆ, ನಾವು ಆಕ್ಚುಲಿ ಯೂಸ್ ಮಾಡಬೇಕಿತ್ತು. ಓಕೆ, ಸೊ ಟೆಸ್ಟ್ ಚಾರ್ಜ್ ಅಂದ್ರೆ ಏನಿಲ್ಲ, ನೀವು ಒಂದು ಚಾರ್ಜ್ ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಇರೋ ಚಾರ್ಜ್ ಒಳಗೆ ತರ್ತಿರಲ್ವಾ, ಅದು ಆ ಒರಿಜಿನಲ್ ಚಾರ್ಜ್ ನ ಅಲುಗಾಡಿಸಬಾರ್ದು. ಅಂದ್ರೆ ಟೆಸ್ಟ್ ಚಾರ್ಜ್ ಅಂತ ತಗೋಬಾರದು, ಒರಿಜಿನಲ್ ಚಾರ್ಜ್ ಅನ್ನ ತೊಂದರೆ ಕೊಡೋದು, ಅದರ ಫೀಲ್ಡ್ಗೆ ತೊಂದರೆ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ. ಕೊಡಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಕ್ಕೋಸ್ಕರ ನಾವೇನ್ ಕರಿತೀವಿ ಇದನ್ನ ಟೆಸ್ಟ್ ಚಾರ್ಜ್ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನೀವೇನೋ ಶರ್ಬತ್ ಮಾಡಿದೀರಾ ಅಂತ ಇಟ್ಕೊಳ್ಳಿ, ಆ ಶರ್ಬತ್ತಿನ ಸ್ವೀಟ್ನೆಸ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಾ, ಒಂದು ಚಮಚದಲ್ಲಿ ಶರ್ಬತ್ ತಗೊಂಡು ಬಾಯಿಗೆ ಹಾಕೊಳ್ತೀರಾ ಅಲ್ವಾ. ಸೊ ಏನಾಗಿರ್ಬೇಕು, ಅದಕ್ಕೆ ಎಕ್ಸ್ಟ್ರಾ, ಈಗ ನೀವು ಹಾಕಿ ಚಮಚ ಎಕ್ಸ್ಟ್ರಾ ಏನೋ ಆಡ್ ಮಾಡಬಾರ್ದು. ಓಕೆ, ಚಮಚದಲ್ಲೇ ಸುಮಾರು ಸಕ್ಕರೆ ಅಂಟ್ಕೊಂಡಿತ್ತು ಅಂತ ಇಟ್ಕೊಳ್ಳಿ, ಅದನ್ನ ಡಿಪ್ ಮಾಡ್ರೆ ಏನಾಗ್ಬಿಡುತ್ತೆ, ಸಕ್ಕರೆ ಜಾಸ್ತಿ ಆಗೋಗ್ಬಿಡುತ್ತೆ. ಹಂಗೆ ಮಾಡಬಾರ್ದು, ನೀವು ಚಮಚ ಹಾಕಬೇಕು, ಬಟ್ ಶರ್ಬತ್ತಿನ ಟೇಸ್ಟ್ ಆಲ್ಟರ್ ಆಗಬಾರ್ದು. ಅದನ್ನ ಟೆಸ್ಟಿಂಗ್ ಅಂತ ಕರಿತೀವಿ. ಸೊ ಆ ತರ ಟೆಸ್ಟ್ ಮಾಡುವಂತ ಚಾರ್ಜ್ ಏನಿರುತ್ತೆ ಅಂದ್ರೆ, ಆ ಚಾರ್ಜ್ ನ ತರೋದ್ರಿಂದ ಒರಿಜಿನಲ್ ಚಾರ್ಜ್ಗೆ ಏನು ಸಮಸ್ಯೆ ಆಗಬಾರ್ದು ಅಂತ ಚಾರ್ಜ್ಗಳು ನಾವು ಟೆಸ್ಟ್ ಚಾರ್ಜ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಎಸ್. ಸೊ ಈಗ ಒಂದು ಪಾಯಿಂಟ್ ಚಾರ್ಜ್ ಇದೆ, ಕ್ಯೂ ಅನ್ನೋದು ಒಂದು ಪಾಯಿಂಟ್ ಚಾರ್ಜ್, ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಸೊ ಇದನ್ನ ಪಾಯಿಂಟ್ ಚಾರ್ಜ್ ಅಂತ ಕರಿತಾ ಇದೀವಿ. ಲೆಟ್ ಕ್ಯೂ ಬಿ ಎ ಪಾಯಿಂಟ್ ಚಾರ್ಜ್ ಅಂಡ್ ಪಿ ಬಿ ದ ಪಾಯಿಂಟ್ ಆಫ್ ಅಬ್ಸರ್ವೇಷನ್ ಇನ್ ಇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಚಾರ್ಜ್ ನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಅಲ್ಲಿ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡಿ. ಸೊ ಲೆಟ್ a unit positive charge plus 1 coulomb be placed at a point P in its electric field. ಆ ಪಾಯಿಂಟ್ P ಅಂತ ತಗೊಂಡಿದ್ವಿ, ಅಲ್ಲಿ ಪ್ಲಸ್ 1 ಕೂಲಂಬ್ ಚಾರ್ಜ್ ನ ಇಡೋಣ. Now the electrostatic force, ಒಂದು ನಿಮಿಷ. Now the electrostatic force between point charge and unit charge is, ಸೊ ಇದು ನಮಗೆ ಗೊತ್ತಿದೆ, ಕೂಲಂಬ್ ಫೋರ್ಸ್ ಫಾರ್ಮುಲಾ. ಸೊ ದಟ್ ಈಸ್ F is equal to 1/4πε0 into Q into 1 ಯಾಕೆ, ಬಿಕಾಸ್ ಆಫ್ ಯೂನಿಟ್ ಚಾರ್ಜ್, ಅದರ ಮ್ಯಾಗ್ನಿಟ್ಯೂಡ್ 1 ಅಲ್ವಾ, ಅದಕ್ಕೆ 1 ಡಿವೈಡೆಡ್ ಬೈ x ಸ್ಕ್ವೇರ್. ಓಕೆ, ಸೊ ನಿಮಗೆ ಡಯಾಗ್ರಾಮ್ ಅಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಚಾರ್ಜ್ ಇದೆ Q, P ಅಲ್ಲಿ ಏನಿದೆ, ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ ವಿತ್ ಮ್ಯಾಗ್ನಿಟ್ಯೂಡ್ 1. ವಾಟ್ ಇಸ್ ದ ಡಿಸ್ಟೆನ್ಸ್? ದ ಡಿಸ್ಟೆನ್ಸ್ ಇಸ್ x, ಇಲ್ಲಿಂದ Q ಇಂದ P ಗೆ. ಓಕೆ, ಈಗ ಈ ಕ್ಯೂ ಮತ್ತೆ ಪಿ ಮಧ್ಯೆ ಇರುವಂತ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಬೈ ಯೂಸಿಂಗ್ ಕೂಲಂಬ್ಸ್ ಲಾ. ಓಕೆ, ದಟ್ ಈಸ್ F is equal to 1/4πε0 into Q into 1 divided by x square, which is equal to F is equal to 1/4πε0 into Q by x square. Call that as equation number 1. ಈಗ ಕನ್ಸಿಡರ್ ಸ್ಮಾಲ್ ವರ್ಕ್ ಡನ್ DW, ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ತಗೊಂಡು ಯಾವ್ದಾರು ಒಂದು, ಯಾವುದು
small work done dw for displacing by an elemental length dx at distance x from the point charge against the field. ಅಂದ್ರೆ ಡಯಾಗ್ರಾಮ್ ಅಲ್ಲಿ ಏನು ಎಕ್ಸ್ ಅಂತ ಡಿಸ್ಟೆನ್ಸ್ ಇತ್ತಲ್ಲ, ಎಲ್ಲಿಂದ ಇಲ್ಲಿಗೆ ಪಿ ಇಂದ ಚಾರ್ಜ್ ತನಕ ಏನು ಡಿಸ್ಟೆನ್ಸ್ ಇತ್ತಲ್ಲ, ಅದ್ರಲ್ಲಿ ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾತ್ರ ಮಾಡೋಣ. ಎಷ್ಟು ಸ್ಮಾಲ್ ಡಿಸ್ಪ್ಲೇಸ್ಮೆಂಟು? ಡಿ ಎಕ್ಸ್. ಆ ಎಕ್ಸ್ ಅಲ್ಲಿ ಒಂದು ಸ್ಮಾಲ್ ಪಾರ್ಟ್ನ ಮಾತ್ರ ನಾನೀಗ ಡಿಸ್ಪ್ಲೇಸ್ಮೆಂಟ್ ಮಾಡ್ತೀನಿ. ಅದು ಹೇಗೆ ಮಾಡ್ತೀನಿ? ವಿತೌಟ್ ಆಕ್ಸಿಲರೇಟಿಂಗ್ ಆ್ಯಂಡ್ ಅಗೇನೆಸ್ಟ್ ದಿ ಫೀಲ್ಡ್ ಮಾಡ್ತೀನಿ. ಓಕೆ, ಮಾಡಿದಾಗ ಡಿ ಡಬ್ಲ್ಯೂ ಅನ್ನೋಷ್ಟು ವರ್ಕ್ ಡನ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ದೆನ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಎಫ್ ಇಂಟು ಡಿ ಎಕ್ಸ್. ಓಕೆ, ವರ್ಕ್ ಡನ್ನಿಗೆ ಫಾರ್ಮುಲಾ ಗೊತ್ತು ನಮಗೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಲ್ಲಿ ಫೋರ್ಸ್ ಯಾವುದು? ದ ಫೋರ್ಸ್ ವಿಚ್ ಆಪೋಸಸ್ ದಿ ಕೂಲಮ್ ಫೋರ್ಸ್. ಅಂದ್ರೆ ಈಕ್ವೇಶನ್ ನಂಬರ್ 1 ಅಲ್ಲಿ ಏನು ಎಫ್ ಇದೆ ಅದಕ್ಕೆ ವಿರುದ್ಧವಾಗಿರುವಂತ ಫೋರ್ಸ್ ಬೇಕು ನಮಗೆ ವರ್ಕ್ ಡನ್ ಮಾಡಲಿಕ್ಕೆ. ವಿರುದ್ಧವಾಗಿರೋದು ಅದು ಆಪೋಸಿಟ್ ಇರೋದು ಹೇಗೆ ಗೊತ್ತಾಗುತ್ತೆ ನಮಗೆ? ಸೊ ಮೈನಸ್ ಎಫ್ ತಗೊಂಡಿದೀವಿ. ಓಕೆ, ಎಫ್ ಅಂದ್ರೆ ಕೂಲಮ್ ಫೋರ್ಸ್, ಅದಕ್ಕೆ ವಿರುದ್ಧವಾಗಿರೋದು ಮೈನಸ್ ಎಫ್ ಇಂಟು ಡಿ ಎಕ್ಸ್. ಡಿ ಎಕ್ಸ್ ಅಂದ್ರೇನು? ಆ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಎಸ್. ಸೊ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಎಫ್ ಡಿ ಎಕ್ಸ್ ತಗೊಂಡ್ವಿ. ಈಗ ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿ ತನಕ? ಆ ಎಕ್ಸ್ ಇನ್ಫಿನಿಟಿಯಿಂದ ಆರ್ ತನಕ ಹೋಗ್ಬೇಕು. ಓಕೆ, ಅಂದ್ರೆ ಆ ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಆರ್ ಅನ್ನೋ ಡಿಸ್ಟೆನ್ಸಿಗೆ ನಾನು ಅದನ್ನ ತಗೊಬಂದು ಬಿಡಬೇಕು ಚಾರ್ಜ್ ನ. ಅವಾಗ ಏನಾಯ್ತು ಇಂಟಿಗ್ರೇಷನ್? ಸೊ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಆಫ್ ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಆರ್ 1/4 pi epsilon naught into q by x square into dx. ಓಕೆ, ಎಫ್ ಇದ್ದಲ್ಲಿ ಈಕ್ವೇಶನ್ ನಂಬರ್ 1 ಇಂದ ಸಬ್ಸ್ಟಿಟ್ಯೂಷನ್ ಮಾಡಿದೀವಿ. ಓಕೆ, ಈಗ ಇಂಟಿಗ್ರೇಟ್ ಮಾಡಿದ್ರೆ ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ q by 4 pi epsilon naught into integration of x raised to minus 2 dx ಆಗುತ್ತೆ. And the final answer is w is equal to 1/4 pi epsilon naught into 1 by r minus 1 by infinity is equal to 1/4 pi epsilon naught into q by r ಆಗುತ್ತೆ. So this is the amount of work done in bringing the unit positive charge from infinity to the given distance r. Okay. We know that the work done on the unit test charge is called electric potential. ಓಕೆ, ಆ ಯೂನಿಟ್ ಟೆಸ್ಟ್ ಚಾರ್ಜ್ ಏನಿದೆ ಅದರ ಮೇಲೆ ಆಗಿರುವಂತ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಆರ್ ಏನಿದೆ ವರ್ಕ್ ಡನ್, ಸೊ ಅದನ್ನೇ ನಾವೇನಂತ ಕರೆಯೋದು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರೆಯೋದು. ನಾವು ಕಂಡುಹಿಡಿದಿರೋದು ಏನೀಗ? ಡಬ್ಲ್ಯೂ, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಆರ್, ವಿಚ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ದೇರ್ಫೋರ್ ಡಬ್ಲ್ಯೂ ಪ್ಲೇಸ್ ಅಲ್ಲಿ ವಿ ಕ್ಯಾನ್ ಪುಟ್ ವಿ ಅಥವಾ ವಿ ಆಫ್ ಆರ್ ಇಸ್ ಈಕ್ವಲ್ ಟು 1/4 pi epsilon naught into q by r, and this is the expression for electric potential at a point which is at a distance of r from the given charge. That is v is equal to 1/4 pi epsilon naught into q by r. This is the expression for electric potential due to a point charge. ಇದೊಂದು ಇಂಪಾರ್ಟೆಂಟ್ ಡಿರೈವೇಶನ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವಾಗಲೂ ಕೇಳ್ತಾ ಇರ್ತಾರೆ. ಓಕೆ, ಈಗ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್. ಈಗ ಒಂದು ಚಾರ್ಜ್ ಇಂದ ನೋಡಿದ್ವಿ, ಮಲ್ಟಿಪಲ್ ಚಾರ್ಜಸ್ ಇದ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ಕನ್ಸಿಡರ್ ಎ ಸಿಸ್ಟಮ್ ಆಫ್ ಚಾರ್ಜಸ್ q1, q2 and so on up to qn with position vectors r1, r2 and so on up to rn relative to some origin. Now v1, v2 and so on up to vn are the potentials at p due to the charges q1, q2 and so on up to qn respectively. ಅಂದ್ರೆ ಒಂದಿಷ್ಟು ಚಾರ್ಜ್ಗಳಿದಾವೆ, ಅವುಗಳ ಮಧ್ಯದಲ್ಲಿ ಪಿ ಅಂತ ಒಂದು ಪಾಯಿಂಟ್ ಇದೆ. ಓಕೆ, ಆ ಪಾಯಿಂಟ್ ಅಲ್ಲಿ ನಾವೀಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೆಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಚಾರ್ಜ್ಗಳಿದಾವೆ, q1, q2, q3 ಮಾತ್ರ ಡಯಾಗ್ರಾಮ್ ಅಲ್ಲಿ ತೋರಿಸಿದೀವಿ. ಓಕೆ, ಆ ಬೇರೆ ಬೇರೆ ಚಾರ್ಜ್ಗಳನ್ನ ಬೇರೆ ಬೇರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗಳಿದಾವೆ. ಹಾಗಾದ್ರೆ ನೆಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ ನಮಗೆ ಒಂದು ಹೆಲ್ಪ್ ಆಗೋ ವಿಷಯ ಏನಂದ್ರೆ, ನಾನು ಅವಾಗಲೇ ಹೇಳಿದಾಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ತಗೊಂಡಿದ್ರೆ ಅದು ವೆಕ್ಟರ್ ಕ್ವಾಂಟಿಟಿ ಆಗ್ತಾ ಇತ್ತು. ಸೊ ವೆಕ್ಟರ್ ಆಲ್ಜಿಬ್ರಾ ಯೂಸ್ ಮಾಡಬೇಕಾಗಿತ್ತು. ಬಟ್ ಈಗ ನಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ದಿ ಅಬೋವ್ ಪೊಟೆನ್ಷಿಯಲ್ಸ್ ಕ್ಯಾನ್ ಬಿ ಡೈರೆಕ್ಟ್ಲಿ ಆಡೆಡ್ ಅಲ್ವಾ? ದೇರ್ಫೋರ್ ನೆಟ್ ಪೊಟೆನ್ಷಿಯಲ್ ವಿ ಅಟ್ ಪಿ ಈಸ್ ಈಕ್ವಲ್ ಟು v1 plus v2 plus v3 and so on up to vn ಆಗಿರುತ್ತೆ. ಅಂದ್ರೆ ಅಷ್ಟು ಚಾರ್ಜ್ಗಳ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೈರೆಕ್ಟ್ ಆಗಿ ನಾರ್ಮಲ್ ಆಗಿ ಆಡ್ ಮಾಡಿಬಿಟ್ರೆ ಆಯ್ತು. ಓಕೆ, ಅದೇ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಗಿದ್ರೆ ಏನಾಗ್ತಿತ್ತು? ಯು ಹ್ಯಾವ್ ಟು ಯೂಸ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಗಿತ್ತು. ವೆಕ್ಟರ್ ಇ ಈಸ್ ಈಕ್ವಲ್ ಟು ವೆಕ್ಟರ್ ಇ1 ಪ್ಲಸ್ ವೆಕ್ಟರ್ ಇ2 ಅಂಡ್ ಸೋ ಆನ್ ಅಪ್ ಟು ವೆಕ್ಟರ್ ಇಎನ್ ಮಾಡಬೇಕಾಗಿತ್ತು. ಈಗ ಅವೆಲ್ಲ ಇಲ್ಲ, ಡೈರೆಕ್ಟ್ ಆಗಿ ಆಡ್ ಮಾಡೋದು, ಬಿಕಾಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ.
ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ತರ ಆಗುತ್ತೆ. ಸೊ ಅದನ್ನ ಈ ತರ ಬರೀಬಹುದು. V is equal to 1/4 pi epsilon naught sigma I is equal to 1 to n Qi by Ri. Okay, so this is electric potential due to multiple charges. Okay, now relation between electrostatic potential and electric field. ಅಂದ್ರೆ ನಾವೇನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬಗ್ಗೆ, ಅಂದ್ರೆ ಈ ಬಗ್ಗೆ ಏನ್ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ವಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾನು ಅವಾಗಲೇ ಹೇಳಿದಾಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅನ್ನೋದು ಒನ್ ಆಫ್ ದಿ ಪ್ಯಾರಾಮೀಟರ್ ಟು ಸ್ಟಡಿ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ತರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ಕೂಡ ಒನ್ ಆಫ್ ದಿ ಪ್ಯಾರಾಮೀಟರ್ ಟು ಡಿಸ್ಕಸ್ ಆರ್ ಸ್ಟಡಿ ಅಬೌಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಹಾಗಾಗಿ ಅವೆರಡರದ್ದು ಆನ್ಸರ್ ಬೇರೆ ಬೇರೆ ಬರುತ್ತೆ. ಬಟ್ ಎರಡರಿಂದ ನಾವೇನ್ ಮಾಡ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಮೆಜರ್ ಮಾಡಬಹುದು. ಓಕೆ, ಸೊ ಎರಡನ್ನು ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಬಟ್ ಎರಡರದ್ದು ಡೆಫಿನೇಷನ್ ಬೇರೆ ಬೇರೆ, ವ್ಯಾಲ್ಯೂಸ್ ಬೇರೆ ಬೇರೆ. ಬಟ್ ಎರಡು ಒಂದನ್ನೇ ಮೆಜರ್ ಮಾಡೋದ್ರಿಂದ ಅವೆರಡು ಇಂಟರ್ ಕನೆಕ್ಟೆಡ್ ಆಗಿರ್ತವೆ. ಅಂದ್ರೆ ದೇರ್ ಎಕ್ಸಿಸ್ಟ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದಮ್. ಅದನ್ನ ನಾವೀಗ ಕಂಡುಹಿಡಿಯಬೇಕು. ದಟ್ ಈಸ್ ರಿಲೇಶನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಾಟಿಕ್ ಪೊಟೆನ್ಷಿಯಲ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಗೆ ನಮಗೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ dV is equal to W/Q. ಓಕೆ, ಇದು ನಮಗೆ ಗೊತ್ತಿರುವಂತ ಫಾರ್ಮುಲಾ. ಆಲ್ಸೋ ವಿ ನೋ ದಟ್ ಸೊ W is equal to minus F into dx. ಅಂದ್ರೆ ಈ ಡಯಾಗ್ರಾಮ್ ನಾವು ಹಿಂದಿನ ಡಿರೈವೇಶನ್ ಮಾಡಿದ್ರು ಅದೇ ತರ. ಓಕೆ, ಸೊ ಎಫ್ ಅನ್ನ ಫೋರ್ಸ್ ಗೆ ಆಪೋಸಿಟ್ ಆಗಿ ಮೈನಸ್ ಎಫ್ ಅನ್ನ ಫೋರ್ಸ್ ಅನ್ನು ಅಪ್ಲೈ ಮಾಡಿ dx ಅನ್ನೋ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿಸ್ಬೇಕು. ಓಕೆ, Q ಅನ್ನೋ ಚಾರ್ಜ್ ಹತ್ರ. ಸೊ ಮಾಡಿಸಿದಾಗ W is equal to minus F dx ಬರುತ್ತೆ. W ಪ್ಲೇಸ್ ಅಲ್ಲಿ ಮೈನಸ್ ಎಫ್ ಡಿ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ and you will get dV is equal to minus F dx divided by Q. Call this as equation number 3. But we know that F is equal to Q into E. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we get dV is equal to minus Q into E into dx divided by Q. Q cancel ಆಯ್ತು, ಉಳಿದಿದ್ದು dV is equal to minus E dx or E is equal to minus dV by dx. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಡಿಫರೆನ್ಷಿಯಲ್ ಫಾರ್ಮ್ ಆಫ್ ಪೊಟೆನ್ಷಿಯಲ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. E is equal to minus dV by dx. ಅಂದ್ರೆ ಈ ತರ ರಿಲೇಟ್ ಆಗಿರ್ತವೆ ಅಂತ ನಾವು ಹೇಳ್ಬೋದು. ಯಾವ್ದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಆಕ್ಚುಲಿ ಈ ತರನು ಹೇಳ್ಬೋದು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ದಿ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂತ. ಓಕೆ, ಸೊ ನೆಕ್ಸ್ಟ್ ಇದೇ ಕಾನ್ಸೆಪ್ಟ್ ಗಳ ಮೇಲೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಜನರಲಿ ಈಕ್ವಿಪೊಟೆನ್ಷಿಯಲ್ ಮೀನ್ಸ್ ಈಕ್ವಲ್ ಪೊಟೆನ್ಷಿಯಲ್. ಓಕೆ, ಈಕ್ವಲ್ ಪೊಟೆನ್ಷಿಯಲ್ ಅಥವಾ ಈಕ್ವಲ್ ಪೊಟೆನ್ಷಿಯಲ್ ಅಟ್ ಆಲ್ ದ ಪಾಯಿಂಟ್ಸ್ ಇದ್ರೆ ಅದನ್ನ ಈಕ್ವಿಪೊಟೆನ್ಷಿಯಲ್ ಅಂತ ಕರೀತಾರೆ. ಸೊ ಅದನ್ನ ಅಫಿಷಿಯಲಿ ಹೇಳಬೇಕು, ಫಿಸಿಕ್ಸ್ ಪ್ರಕಾರ ಹೇಳಬೇಕು ಅಂದ್ರೆ ದ ಲೋಕಸ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಎ ಮೀಡಿಯಂ ಅಟ್ ವಿಚ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್ ಈಸ್ ಕಾಲ್ಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಹಾಗಾದ್ರೆ ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳ ಪ್ರಾಪರ್ಟೀಸ್ ಏನೇನು? ನೋ ವರ್ಕ್ ಈಸ್ ರಿಕ್ವೈರ್ಡ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಆನ್ ದಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ ಅಂದ್ರೆ ಅದರಲ್ಲಿ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಒಂದು ಚಾರ್ಜ್ ನ ಮೂವ್ ಮಾಡಿದ್ರೆ ಯಾವುದೇ ವರ್ಕ್ ಡನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನೋ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇಂಟರ್ಸೆಕ್ಟ್. ಯಾವುದೇ ಎರಡು ಡಿಫರೆಂಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಇಂಟರ್ಸೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಟರ್ಸೆಕ್ಟ್ ಮಾಡ್ಬಿಟ್ರೆ ಏನಾಗುತ್ತೆ, ಆ ಇಂಟರ್ಸೆಕ್ಟ್ ಮಾಡಿರೋ ಪಾಯಿಂಟ್ ಅಲ್ಲಿ ಎರಡು ವ್ಯಾಲ್ಯೂ ಬಂದ್ಬಿಡುತ್ತೆ. ಹಂಗಾಗಿ ಅದು ಸಾಧ್ಯ ಇಲ್ಲ. The direction of electric lines of force or direction of electric field is always normal to the element dl of the equipotential surface. Okay. For an isolated point charge, the equipotential surface is a sphere. ಒಂದು ಐಸೋಲೇಟೆಡ್ ಚಾರ್ಜ್ ತಗೊಂಡ್ರೆ ಅದರ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಏನಾಗಿರುತ್ತೆ, ಒಂದು ಸ್ಪಿಯರ್ ಆಗಿರುತ್ತೆ. ಇನ್ಸೈಡ್ ಎ ಹಾಲೋ ಚಾರ್ಜ್ಡ್ ಸ್ಪೆರಿಕಲ್ ಕಂಡಕ್ಟರ್ ದ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್. ದಿಸ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಎ ಈಕ್ವಿಪೊಟೆನ್ಷಿಯಲ್ ವಾಲ್ಯೂಮ್. ಒಂದು ಹಾಲೋ ಸ್ಪೆರಿಕಲ್ ಕಂಡಕ್ಟರ್ ನ ತಗೊಂಡ್ರೆ ಅದ್ರ ಒಳಗಡೆ
ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ಟೇಕನ್ ಆಸ್ ಈಕ್ವಿಪೊಟೆನ್ಷಿಯಲ್ ವಾಲ್ಯೂಮ್. In a uniform field, any plane normal to the field direction is an equipotential surface. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡ್ರೆ, ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಯಾವುದೇ ಪಾಯಿಂಟ್ ಅಲ್ಲೂ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೇಮ್ ಇರುತ್ತೆ ತಗೊಂಡ್ರೆ, ಆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎನಿ ಪ್ಲೇನ್ ನಾರ್ಮಲ್ ಟು ದಿ ಫೀಲ್ಡ್ ಡೈರೆಕ್ಷನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಅಥವಾ ನಾರ್ಮಲ್ ಆಗಿ ಒಂದು ಪ್ಲೇನ್ ನ ಹಿಡಿದ್ರೆ ಆ ಪ್ಲೇನ್ ಯಾವಾಗಲೂ ಏನಾಗಿರುತ್ತೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿರುತ್ತೆ. The spacing between equipotential surface enables us to identify regions of strong and weak field. Note, equipotential surface for an isolated point charge. ನೋಡಿ ಈ ತರ ಇರುತ್ತೆ. Q ಅನ್ನೋದು ಒಂದು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಆದ್ರೆ ಅದ್ರ ಸುತ್ತ ಏನ್ ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆಯಲ್ಲ, ಈ 3 ಸ್ಪಿಯರ್ಸ್ ಕಾಣ್ತೀವಲ್ಲ, ಅವೆಲ್ಲ ಏನಾಗಿರ್ತವೆ, ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳಾಗಿರ್ತವೆ. ಎಷ್ಟು ಬೇಕಾದ್ರೂ ತಗೋಬಹುದು, ನಾವು 3 ತೋರಿಸಿದೀವಿ ಅಷ್ಟೇ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ ಚಾರ್ಜ್. ಸೊ ಇಷ್ಟು ತನಕ ಮಾತಾಡಿದ್ದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಷ್ಟೇ. ಈಗ ಮಾತಾಡ್ತಾ ಇರೋದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ ಚಾರ್ಜ್. ಒಂದು ಸಿಸ್ಟಮ್ ಆಫ್ ಚಾರ್ಜ್ ಇದೆ ಅಂದ್ರೆ ಅದರಲ್ಲಿ ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. The work done on a point charge in bringing it from infinity to a point in the electric field against the field is called as electric potential energy. ಅಂದ್ರೆ ಅಲ್ಲಿ ಏನ್ ತರ್ತಿದ್ವಿ, ಯೂನಿಟ್ ಪಾಸಿಟಿವ್ ಚಾರ್ಜ್ ತರ್ತಿದ್ವಿ. ಇಲ್ಲಿ ಎನಿ ಚಾರ್ಜ್, ಯಾವ ಚಾರ್ಜ್ ತಗೋಬರ್ತಿರೋ ಅಷ್ಟು ಎನರ್ಜಿ ಇರುತ್ತೆ ಇದರಲ್ಲಿ. ಓಕೆ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ electrostatic potential energy for two charges of a system in an external field. ಓಕೆ, ಒಂದು ಎಕ್ಸ್ಟರ್ನಲ್ ಫೀಲ್ಡ್ ಅಲ್ಲಿ ಎರಡು ಚಾರ್ಜ್ಗಳ ಒಂದು ಸಿಸ್ಟಮ್ ಇದ್ರೆ ಹೌ ಮಚ್ ಈಸ್ ದಿ ಎನರ್ಜಿ ಸ್ಟೋರ್ಡ್ ಇನ್ ದಿ ಸಿಸ್ಟಮ್ ಅಂತ ನೋಡ್ತಾ ಇದೀವಿ ಇಲ್ಲಿ. ಓಕೆ, ಸೊ ಎರಡು ಚಾರ್ಜಸ್ Q1 ಮತ್ತೆ Q2 placed at the point A and B whose position vectors are R1 and R2. So V1 is the potential at B due to Q1 and V2 is the potential at A due to Q2. So we know that V1 is equal to 1 by 4 pi epsilon naught into Q1 by R1. ಇದು ನಮಗೆ ಗೊತ್ತಿರೋ ಫಾರ್ಮುಲಾ. ಅದೇ ತರ V2 is equal to 1 by 4 pi epsilon naught into Q2 by R2. W is equal to V1 Q2 and that is also equal to V2 into Q1. ಇದು ಎಲ್ಲಿಂದ ಬಂತು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನೇಷನ್ ಇಂದ. V is equal to W by Q, therefore W is equal to V into Q. Okay, so therefore W is equal to 1 by 4 pi epsilon naught into V1 place ಅಲ್ಲಿ V1 ಫಾರ್ಮುಲಾ ಹಾಕಿ, that is Q1 by R12 ಆಯ್ತು, into Q2 ಬಂತು. ಓಕೆ, ಬಟ್ ವರ್ಕ್ ಡನ್ ಈಸ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಅಂದ್ರೆ ಇಷ್ಟು ವರ್ಕ್ ಡನ್ ಏನಾಗಿರುತ್ತೆ, ಇದು ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿರುತ್ತೆ ಸಿಸ್ಟಮ್ ಅಲ್ಲಿ. ದಟ್ ಈಸ್ W is equal to U is equal to 1 by 4 pi epsilon naught into Q1 Q2 by R12 ಆಗಿರುತ್ತೆ. So electrostatic potential energy for two charges of a system in an external field is given by 1 by 4 pi epsilon naught into Q1 Q2 by R12 ಆಗಿರುತ್ತೆ. ಓಕೆ, ಅದೇ ತರ ನೀವೇನಾದ್ರೂ 3 ಚಾರ್ಜ್ಗಳ ಸಿಸ್ಟಮ್ಗೆ ಕ್ಯಾಲ್ಕುಲೇಟ್, ಇಷ್ಟೊಂದು ನಾವು ಮಾಡಿದೇನು ಸಿಸ್ಟಮ್ ಆಫ್ 2 ಚಾರ್ಜಸ್ಗೆ, ಈಗ ಸಿಸ್ಟಮ್ ಆಫ್ 3 ಚಾರ್ಜಸ್ಗೆ ತಗೊಂಡ್ರೆ ಈ ತರ ಆಗಿರುತ್ತೆ. U is equal to 1 by 4 pi epsilon naught into Q1 Q2 by R12 plus Q2 Q3 by R23 plus Q3 Q1 by R31 ಆಗಿರುತ್ತೆ. Or in general we can say that U is equal to 1 by 4 pi epsilon naught sigma I is less than J Qi Qj divided by Rij ಆಗಿರುತ್ತೆ. So this is for multiple charges. So electric potential energy of an electric dipole in an electric field. ಅಂದ್ರೆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ನ ತಗೊಂಡ್ರೆ ಅದರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಅಂತ ನೋಡೋಣ. ಓಕೆ, ಸೊ ದಿಸ್ ಇಸ್ ಎ dipole with two charges Q and minus Q separated by a distance 2a. It's a dipole with dipole moment P. So electric dipole is placed in uniform electric field E with the angle theta to the field direction. ಫೀಲ್ಡ್ ಡೈರೆಕ್ಷನ್ ಜೊತೆಗೆ ಥೀಟಾ ಅನ್ನೋ ಆಂಗಲ್ ನ ಮೇಂಟೈನ್ ಮಾಡ್ತಾ ಇರೋ ತರ ಎಲೆಕ್ಟ್ರಿಕ್ ಡೈಪೋಲ್ ನ ಪ್ಲೇಸ್ ಮಾಡೋಣ.
And also we know that tau is equal to PE sin theta. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಡೈಪೋಲ್ ನ ಇಟ್ಟರೆ ಟಾರ್ಕ್ ಎಷ್ಟು ಬರುತ್ತೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ. ದಟ್ ಇಸ್ ಟೌ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಅಂತ ಬಂದಿತ್ತು. ದಟ್ ಇಸ್ ನಥಿಂಗ್ ಬಟ್ ಟೌ ಇಸ್ ಈಕ್ವಲ್ ಟು PE sin theta. So work done in rotating the dipole through an angle d theta is dw is equal to tau into d theta. So ನಿಮಗೆ ಗೊತ್ತಿದೆ ಒಂದು ಡೈಪೋಲ್ ನ ತಗೊಂಡೋಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಕೊಂಡ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್, ಓಕೆ, ವಿಚ್ ಇಸ್ ಗಿವನ್ ಬೈ tau. ಆ ಟಾರ್ಕ್ ಇಂದ ಆಗುವಂತ ವರ್ಕ್ ಡನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಸೊ ಈ ತರ dw is equal to tau into d theta, where dw is small amount of work done, tau is torque, and d theta is small angular displacement. So dw is equal to PE sin theta into d theta. So total work done to rotate it with an angle 90 degree to theta is, so dw is equal to 90 to theta into PE sin theta d theta. So integrate ಮಾಡಿದ್ರೆ which is equal to PE of minus cos theta with limits 90 to theta. That is minus PE into cos theta minus cos 90. That is minus PE into cos theta. So this is the amount of work done when a dipole is placed in a uniform electric field. Here work done is stored in the form of potential energy. ಅಂದ್ರೆ ಅದೇನು ವರ್ಕ್ ಡನ್ ಆಗಿರುತ್ತೆ ಅದು ಏನಾಗಿರುತ್ತೆ ಆ ಸಿಸ್ಟಮ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ therefore W becomes equal to U. Therefore U is equal to minus PE cos theta, or it is equal to minus P dot E. ಇದರಲ್ಲಿ if theta is equal to 0, cos 0 is equal to 1, therefore U is equal to minus PE ಆಗಿರುತ್ತೆ. If theta is equal to 90 degree, cos 90 is equal to 0, therefore U is equal to 0 ಆಗುತ್ತೆ. ಅದೇ theta is equal to 180 degree ಆದರೆ cos 180 is equal to minus 1, therefore U becomes P into E ಆಗಿರುತ್ತೆ. So ಅದರಲ್ಲಿ ನೆಕ್ಸ್ಟ್ ಟಾಪಿಕ್ that is electrostatics of a conductor. ಸೊ ಕಂಡಕ್ಟರ್ಸ್ ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಬಗ್ಗೆ, ಮಟೀರಿಯಲ್ಸ್ ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಬಗ್ಗೆ ಮಾತಾಡಿದ್ರೆ, ಇನ್ ಕಂಡಕ್ಟರ್ಸ್ ಚಾರ್ಜ್ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಫ್ರೀ ಟು ಮೂವ್ ಆರ್ ಜಂಪ್ ಅಂಡ್ ಹೆನ್ಸ್ ಕಾಲ್ಡ್ ಮೊಬೈಲ್ ಚಾರ್ಜಸ್. ಇನ್ಸುಲೇಟರ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಟೈಟ್ಲಿ ಬೌಂಡ್ ವಿತ್ ಆಟಮ್ಸ್, ಸೊ ದೇರ್ ಆರ್ ನೋ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್. ಅದೇ ತರ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ದ ಚಾರ್ಜ್ ಕ್ಯಾರಿಯರ್ಸ್ ಆರ್ ಎಲೆಕ್ಟ್ರಾನ್ಸ್ ಅಂಡ್ ಅಯಾನ್ಸ್. ಸೊ ಬಿಹೇವಿಯರ್ ಆಫ್ ಕಂಡಕ್ಟರ್ಸ್ ಇನ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್. ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಅಲ್ಲಿ ಕಂಡಕ್ಟರ್ಗಳು ಹೇಗೆ ಬಿಹೇವ್ ಮಾಡ್ತವೆ ಅಂತ ನೋಡೋದಾದ್ರೆ, ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇನ್ಸೈಡ್ ಎ ಕಂಡಕ್ಟರ್ ಇಸ್ 0. Reason, due to applied field inside the conductor, induced electric field is exerted so that both fields are equal and opposite, then net field becomes 0. Therefore there not exist any electric field inside the conductor. So electric field just outside the charged conductor is perpendicular to the surface of the conductor. So tangential component of electric field is 0. That is E cos theta is equal to 0 since constant is equal to 0. Net electric charge inside the conductor is 0. So ಒಂದು ಕಂಡಕ್ಟರ್ ಒಳಗಡೆ ಓಪನ್ ಚಾರ್ಜ್ ಅಥವಾ ಫ್ರೀ ಚಾರ್ಜ್ ಇರಲಿಕ್ಕೆ ಸಾಧ್ಯ ಇಲ್ಲ. Electric charge resides on the surface of a conductor. ಸೊ ಎಲೆಕ್ಟ್ರಿಕ್ ಚಾರ್ಜ್ಗಳು ಕಂಡಕ್ಟರ್ನ ಒಳಗಡೆ ಇರೋದಿಲ್ಲ, ಯಾವಾಗಲೂ ಕಂಡಕ್ಟರ್ನ ಸರ್ಫೇಸ್ ಮೇಲೆ ಇರುತ್ತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ is constant for the entire conductor because all conductors are equipotential surfaces. Surface energy distribution may be different at different points. So electric field exists on the surface of the charged conductor. So ಅದರಲ್ಲಿ ಇನ್ನೊಂದು ಸಣ್ಣ ಟಾಪಿಕ್ ಇದೆ, that is called as electrostatic shielding. It is the method of protecting sensitive instruments from the effect of
external electric field inside a hollow conductor, at which external electric field becomes 0. ಓಕೆ, ನಾನು ಆವಾಗಲೇ ಹೇಳಿದಾಗೆ ಒಂದು ಕಂಡಕ್ಟರ್ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ, ಹಾಗೆ ಚಾರ್ಜ್ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾವೇನ್ ಮಾಡೋದು ಅಂದ್ರೆ ಅದ್ರ ಒಳಗಡೆ ಒಂದು ಕೋರ್ನ ಓಪನ್ ಮಾಡೋದು, ಒಂದು ಬಲ್ಕ್ ಮೆಟಲ್ ಇಂದ ಮಾಡಿರೋಂಥ ಒಂದು ಬಲ್ಕ್ ಐಟಮ್ನ ತಗೊಂಡು ಅದ್ರ ಕೋರ್ ಹೊಟ್ಟೆ ಒಳಗಡೆ ಒಂದು ಗುಂಡಿ ತೋಡ್ಬಿಡೋದು, ಮೊಟ್ಟೆ ಒಳಗಡೆ ಏನು ಎಲ್ಲೋ ಪೀಸ್ ಇರುತ್ತಲ್ಲ ಆ ತರ ಒಂದು ಗುಂಡಿ ತೋಡ್ಬಿಟ್ಟು ಅಲ್ಲಿ ನೀವು ಯಾವ್ದಾದ್ರು ಎಲೆಕ್ಟ್ರಿಕ್ ಐಟಮ್ಗಳನ್ನ ಇಟ್ಟರೆ ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದು ಎಲೆಕ್ಟ್ರಿಕ್ ಫೀಲ್ಡ್ ಇದ್ರು ಅದರ ಇನ್ಫ್ಲೂಯೆನ್ಸ್ ಅದ್ರ ಒಳಗಡೆ ಹೋಗೋದಿಲ್ಲ. ಸೊ ಅವಾಗ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಬೋದು, ಶೀಲ್ಡಿಂಗ್ ಮಾಡ್ಬೋದು. ಸೊ ಈ ಪ್ರೋಸೆಸ್ ನ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಓಕೆ, ಇಷ್ಟ ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಇದರಲ್ಲೇ ಮುಂದಿನ ಪಾರ್ಟ್ ಅಲ್ಲಿ ಕೆಪಾಸಿಟರ್ಸ್ ಬಗ್ಗೆ ಬರುತ್ತೆ. ಸೊ ಕೆಪಾಸಿಟರ್ಸ್ ಅಂಡ್ ಕೆಪಾಸಿಟೆನ್ಸ್ ಅಂತ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅನ್ನೋದು ಈ ಚಾಪ್ಟರ್ ನೇಮು. ಸೊ ಮೊದಲನೇ ಅರ್ಧ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ, ಮುಂದಿನ ಅರ್ಧ ಕೆಪಾಸಿಟರ್ಸ್ ಬಗ್ಗೆ ಇದೆ. ಸೊ ದೆನ್ ವಾಟ್ ಇಸ್ ಕೆಪಾಸಿಟರ್? A capacitor is a device which is used for storing the charges. ಸೊ ಕೆಪಾಸಿಟರ್ ಅನ್ನೋದು ಒಂದು ಟಿಫಿನ್ ಬಾಕ್ಸ್ ಇದ್ದಂಗೆ ಚಾರ್ಜ್ಗಳನ್ನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ನೀವು ನಿಮ್ಮ ಕ್ಯಾಲ್ಕುಲೇಟರ್ಗಳಲ್ಲಿ ಅಥವಾ ಮನೆಯ ಟಿವಿ ಏನಾದರೂ ಹಾಳಾಗಿದ್ದರೆ ಅದರ ಮದರ್ ಬೋರ್ಡ್ ಅಲ್ಲಿ, ಕಂಪ್ಯೂಟರ್ಗಳ ಮದರ್ ಬೋರ್ಡ್ಗಳಲ್ಲಿ ನೀವು ಈ ಥರದ ಸ್ಟ್ರಕ್ಚರ್ಗಳನ್ನ ನೋಡಿರ್ತೀರಿ. ಇವನ್ನೇ ನಾವು ಕೆಪಾಸಿಟರ್ಸ್ ಅಂತ ಅಥವಾ ಕಂಡೆನ್ಸರ್ಸ್ ಅಂತ ಕೂಡ ಕರಿತೀವಿ. So it contains two electrical conductors or plates separated by a dielectric medium or insulator. Okay. So electrical capacitance or capacity of a conductor ಅಂದ್ರೆ ಏನು ಅಂತ ನೋಡೋಣ. Okay, capacitance ಅಥವಾ capacity of a conductor ಅಂದ್ರೆ ಏನು ಅಂತ ನೋಡೋಣ. It is the ability of a conductor to store an electric charge or electrical energy. Okay, ಅಂದ್ರೆ ಒಂದು ಎಲೆಕ್ಟ್ರಿಕ್ ಚಾರ್ಜ್, ಒಂದಿಷ್ಟು ಎಲೆಕ್ಟ್ರಿಕ್ ಚಾರ್ಜ್ಗಳನ್ನ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ. ಈಗ ನಾವು ಹೇಳಲ್ವಾ ಟಿಫಿನ್ ಬಾಕ್ಸ್ ತಗೋಬೇಕಾದ್ರೆ ಅರ್ಧ ಲೀಟರ್ದು, 3/4 ಲೀಟರ್ದು, 1 ಲೀಟರ್ದು ಕೊಡಿ ಅಂತ ಕೇಳಲ್ವಾ? ಅದೇ ತರ ಕೆಪಾಸಿಟರ್ಗೆ ಅಥವಾ ಒಂದು ಕಂಡಕ್ಟರ್ ಒಂದು ಕೆಪಾಸಿಟಿ ಇರುತ್ತೆ ಹಿಡ್ಕೊಳ್ಳಿಕ್ಕೆ. ಈಗ ಒಂದು ಸಣ್ಣ ಟಿಫಿನ್ ಬಾಕ್ಸ್ ಕೊಂಡ್ರೆ 2 ಇಡ್ಲಿ ಹಿಡಿಯುತ್ತೆ ಅಷ್ಟೇ, ಸ್ವಲ್ಪ ದೊಡ್ಡ ತಗೊಂಡ್ರೆ 3 ಇಡ್ಲಿ ಹಿಡಿಯುತ್ತೆ. ಸೊ ಆ ಸೈಜ್ ಕೂಡ ಇಂಪಾರ್ಟೆಂಟ್ ನಮಗೆ. ಆ ಸೈಜನ್ನ, ಒಂದು ಕಂಡಕ್ಟರ್ನ ಸೈಜ್ ಅಥವಾ ಕೆಪಾಸಿಟಿ ಟು ಹೋಲ್ಡ್ ಚಾರ್ಜಸ್ ಅದನ್ನ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಪ್ಯಾರಾಮೀಟರ್ ಬೇಕು, ದಟ್ ಈಸ್ ಕಾಲ್ಡ್ ಆಸ್ ಕೆಪಾಸಿಟೆನ್ಸ್. The charge onto the plates of the capacitor is directly proportional to the potential difference at the two ends of the capacitor. That is, Q is proportional to V and Q is equal to C into V. ಯಾವುದೇ proportionality relationship ಅನ್ನ equation ಆಗಿ ಕನ್ವರ್ಟ್ ಮಾಡಿದ್ರೆ we have to introduce a proportionality constant. So Q is proportional to V ಅಂತ ಇತ್ತು, ಅದನ್ನ equation ಆಗಿ ಕನ್ವರ್ಟ್ ಮಾಡಿದ್ರೆ C is the constant of proportionality called as capacitance. Therefore C is equal to Q by V ಆಗಿರುತ್ತೆ. So the ratio of the change in an electric charge in a system corresponds to the change in its electric potential. Its unit is farad or 1 coulomb per volt. Okay, ಅಥವಾ coulomb per volt ಅಂತ ಕೂಡ ಕರಿಬಹುದು, but SI unit is farad. Okay, so capacitance in a SI unit is farad. And its dimension formula is m-1, l-2, t raised to 4 and a raised to 2. So capacitance is always a positive quantity. So symbol of capacitor, circuit diagram ಅಥವಾ circuit symbols ಅಂತ ಕರಿತೀವಿ. So circuit symbol of capacitor is like this. ಈ ತರ ಎರಡು ಈಕ್ವಲ್ ಗೆರೆಗಳು, ಬ್ಯಾಟ್ರಿಗೆ ಒಂದು ದೊಡ್ಡದು ಒಂದು ಸಣ್ಣದು ಬರೀತೀವಲ್ಲ ಅದೇ ತರ ಇದಕ್ಕೆ ಈಕ್ವಲ್ ಆಗಿರೋ ಎರಡು ಗೆರೆಗಳನ್ನ ಬರೀಬೇಕು. ಆ ತರ ಬರೆದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ಕೆಪಾಸಿಟರ್. ಅದೇ ತರ ಎರಡು ಗೆರೆಗಳ ಮೇಲೆ ಒಂದು ಆರೋ ಮಾರ್ಕ್ ಅನ್ನು ಹಾಕಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ವೇರಿಯಬಲ್ ಕೆಪಾಸಿಟರ್. Then what is the purpose of using capacitors? It is used to store the electric charge statistically and temporarily. While storing the charge, it also stores electrical energy. Okay, electric charge ಗಳನ್ನ ಹೋಲ್ಡ್ ಮಾಡ್ಕೊಂಡಿದ್ರೆ ಅರ್ಥ ಏನು? ಆ ಚಾರ್ಜ್ ಗಳ ಫಾರ್ಮ್ ಅಲ್ಲಿ ಇಟ್ ಹೋಲ್ಡ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಅಥವಾ ಇನ್ನೊಂದರ ಹೇಳ್ಬೋದು, ಎ ಕೆಪಾಸಿಟರ್ ಇಸ್ ಎ ಡಿವೈಸ್ ಯೂಸ್ ಟು ಸ್ಟೋರ್ ಎಲೆಕ್ಟ್ರಿಕಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. It can safely absorb large amount of charge and similarly releases that large amount of charge in instantaneous timings. Okay, immediately ಅದನ್ನ ನಮಗೆ
ವಾಪಸ್ ಕೊಡುತ್ತೆ. ಆಕ್ಚುಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೆಪಾಸಿಟರ್ನ ಬಾಂಬ್ ಅಂತ ಕೂಡ ಕರೀತಾರೆ. ಓಕೆ, ನೀವು ಹಳ್ಳಿ ಕಡೆ ಹೋದ್ರೆ ಅಲ್ಲಿ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಒಂದು ಬಾಂಬ್ ತಂದು ಮೋಟ್ರಿಗೆ ಫಿಟ್ ಮಾಡಬೇಕು ಅಂತೇಳಿ. ಸೊ ಮೋಟ್ರದ್ದು ಏನು ಕನ್ವರ್ಷನ್ ಬೋರ್ಡ್ ಇರುತ್ತಲ್ಲ, ಆನ್ ಆಫ್ ಮಾಡ್ತಾರೆ, ಅಲ್ಲಿ ಎರಡು ವೈಟ್ ಕಲರ್ದು ದಪ್ಪದ್ದು ಸಿಕ್ಸಿರ್ತಾರೆ, ನೀವು ನೋಡಿರ್ಬೋದು. ಯಾಕೆ ಅದನ್ನ ಬಾಂಬ್ ಅಂತ ಕರೀತಾರೆ ಅಂದ್ರೆ ಅದು ಬೇಗ ಸುಟ್ಟೋಗ್ಬಿಡತ್ತೆ. ಪ್ಲಸ್ ಅದ್ರ ಎರಡು ಎಂಡ್ಗಳನ್ನ ಶಾರ್ಟ್ ಮಾಡಿದ್ರೆ ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅದು ಸ್ಟೋರ್ ಮಾಡಿರೋ ಅಷ್ಟು ಎಲೆಕ್ಟ್ರಿಕಲ್ ಎನರ್ಜಿನ ಅಟ್ ಎ ಟೈಮ್ ಹೊರಗಡೆ ಹಾಕ್ಬಿಡುತ್ತೆ. ಹಾಗಾಗಿ ಅದನ್ನ ಬಾಂಬ್ ಅಂತ ಕೂಡ ಕರೀತಾರೆ ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ. ಕೆಪಾಸಿಟರ್ ಕ್ಯಾನ್ ಸ್ಟೋರ್ ಚಾರ್ಜ್ ಟೆಂಪರರಿಲಿ. ಲಾಂಗ್ ಟೈಮ್ ಅದರಲ್ಲಿ ಕೆಪಾಸಿಟರ್ ಅಲ್ಲಿ ಚಾರ್ಜ್ ನ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೆನ್ ವಾಟ್ ಆರ್ ದ ಯೂಸಸ್ ಆಫ್ ಕೆಪಾಸಿಟರ್ಸ್ ಅಂತ ಕೇಳಿದ್ರೆ, ಇಟ್ ಇಸ್ ಯೂಸ್ ಟು ಸ್ಟೋರ್ it is used in electrical appliances, radio sets, television sets, computers and other electronic instruments. So types of capacitors. Depending upon the shape of the conductors, there are parallel plate capacitors, spherical capacitors, cylindrical capacitors, etc. We can see around our surroundings. ಅದರಲ್ಲಿ ತುಂಬಾ ಬೇಸಿಕ್ ಆಗಿ ಅಥವಾ ತುಂಬಾ ಬ್ಲಾಕ್ ಲೆವೆಲ್ ಅಲ್ಲಿ ಬರುವಂತದ್ದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಹೆಸರೇ ಹೇಳ್ತಾ ಇರೋ it is made up of two parallel plates. It consists of two plain parallel conducting plates separated by a certain distance. The distance between the plates is kept small. ನೋಡಿ ಈ ತರ ಮೇಲ್ಗಡೆ ಕೆಂಪು ಕಲರ್ ಒಂದು ಪ್ಲೇಟ್, ಕೆಳಗಡೆ ಸ್ವಲ್ಪ ಬ್ಲಾಕ್ ಕಲರ್ ಒಂದು ಪ್ಲೇಟ್ ಇರುತ್ತೆ. ಆ ಎರಡು ಪ್ಲೇಟ್ಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಇದ್ರೆ ಒಂದು ಪ್ಲೇಟಿಗೆ ಪಾಸಿಟಿವ್ ಚಾರ್ಜ್, ಒಂದು ಪ್ಲೇಟಿಗೆ ನೆಗೆಟಿವ್ ಚಾರ್ಜ್ಗಳನ್ನ ನೀವು ಸಪ್ಲೈ ಮಾಡಿದ್ರೆ ಆಯ್ತು. ಇಟ್ ಹೋಲ್ಡ್ಸ್ ದ ಚಾರ್ಜಸ್. ದಟ್ ಈಸ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಹಾಗಾದ್ರೆ ವಾಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ನೀವು ಕೇಳಿದ್ರೆ, ಸೊ ಟು ಇನ್ಕ್ರೀಸ್ ದಿ ಕೆಪಾಸಿಟಿ ಆಫ್ ಒನ್ ಕಂಡಕ್ಟಿಂಗ್ ಪ್ಲೇಟ್ ಎ by bringing another conducting plate B close to it to decrease the potential at the same charge. Okay, so this is the principle of parallel plate capacitor. So actually ಏನಾಗುತ್ತೆ ಅಂದ್ರೆ, ಈ ಯಾವುದೋ ಒಂದು ಪ್ಲೇಟ್ ತಗೊಂಡು ನೀವು ಕೇಳಬಹುದಿತ್ತು, ಸರ್ ಒಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ ಒಂದು ಪ್ಲೇಟ್ ಶೀಟ್ ತಗೊಂಡು ಅದಕ್ಕೆ ಚಾರ್ಜ್ ಕೊಡ್ಬೋದಿತ್ತು, ಎರಡು ಪ್ಲೇಟ್ ಯಾಕೆ ಇಟ್ವಿ ಅಂತ. ಸೊ ಆಕ್ಚುಲಿ ಇದೇ ಒಂದು ಟ್ರಿಕ್. ಸೊ ಈಗ ನೀವು ಒಂದು ಪ್ಲೇಟಿಗೆ ಚಾರ್ಜ್ ಕೊಟ್ರೆ ಅದ್ರ ಪಕ್ಕ ಇನ್ನೊಂದು ಪ್ಲೇಟ್ ನ ತಗೊಬಂದಿಟ್ರೆ, ಡ್ಯೂ ಟು ಇಂಡಕ್ಷನ್ ಪ್ರೋಸೆಸ್ ಅಲ್ಲೇನಾಗುತ್ತೆ, ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಸೊ ಇಟ್ ಗಿವ್ಸ್ ರೈಸ್ ಟು ನೆಗೆಟಿವ್ ಪೊಟೆನ್ಷಿಯಲ್. ಸೊ ಅಲ್ಲಿಗೆ ನೆಟ್ ಪೊಟೆನ್ಷಿಯಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮುಂಚೆ ಇದಕ್ಕಿಂತ ನೆಟ್ ಪೊಟೆನ್ಷಿಯಲ್ ಕಡಿಮೆ ಆಗುತ್ತೆ. ಸೊ ದಟ್ ಯು ಕ್ಯಾನ್ ಆಡ್ ಮೋರ್ ನಂಬರ್ ಆಫ್ ಚಾರ್ಜಸ್ ಟು ದಟ್. ಅದಕ್ಕೋಸ್ಕರ ಆ ಥರ ಎರಡು ಪ್ಲೇಟ್ಗಳನ್ನ ಯೂಸ್ ಮಾಡುತ್ತಾರೆ. ಹೇಗೆ ಮಾಡೋದು ಅದನ್ನ? ಸ್ಟೆಪ್ 1. ಓಕೆ, ಲೆಟ್ ಎ ಅಂಡ್ ಬಿ ಬಿ ಟು ಕಂಡಕ್ಟಿಂಗ್ ಪ್ಲೇಟ್ಸ್. ಎ ಮತ್ತೆ ಬಿ ಎರಡು ಕಂಡಕ್ಟಿಂಗ್ ಪ್ಲೇಟ್ಗಳಾಗಿರಲಿ. ಅದರಲ್ಲಿ ಎಗೆ ಪಾಸಿಟಿವ್ ಚಾರ್ಜ್ಗಳನ್ನ ನಾವು ಸಪ್ಲೈ ಮಾಡೋಣ ಅಂಡ್ ಬಿ ಹ್ಯಾಸ್ ನೋ ಚಾರ್ಜ್. ಈಗ ಬಿಗೆ ಯಾವುದೇ ಚಾರ್ಜ್ಗಳನ್ನ ನಾವು ಕೊಡೋದು ಬೇಡ, ಎಗೆ ಮಾತ್ರ ಫುಲ್ ಪಾಸಿಟಿವ್ ಚಾರ್ಜ್ಗಳನ್ನ ಕೊಡೋಣ. Now we bring the plate B near the plate A without any contact to each other. ಪ್ಲೇಟ್ ಎ ಪಕ್ಕಕ್ಕೆ ಬಿ ನ ತಗೊಂಡು ಇಡಿ, ಬಟ್ ಟಚ್ ಮಾಡಬೇಡಿ. ಸೊ ತಗೊಂಡು ಇಟ್ಟ ತಕ್ಷಣ ಏನಾಯ್ತು, ಬಿ ಯ ಇನ್ನರ್ ಸರ್ಫೇಸ್ ಅಲ್ಲಿ ನೆಗೆಟಿವ್ ಚಾರ್ಜ್ಗಳು ಇಂಡ್ಯೂಸ್ ಆಯಿತು, ಆಪೋಸಿಟ್ ಸೈಡ್ ಅಲ್ಲಿ ಪಾಸಿಟಿವ್ ಚಾರ್ಜ್ಗಳು ಇಂಡ್ಯೂಸ್ ಆಯಿತು. ವೆನ್ ಅನ್ಚಾರ್ಜ್ಡ್ ಪ್ಲೇಟ್ ಬಿ ಈಸ್ ಕ್ಲೋಸರ್ ಟು ಪ್ಲೇಟ್ ಎ, ಡ್ಯೂ ಟು ದಿ ಇಂಡಕ್ಷನ್ ನೆಗೆಟಿವ್ ಚಾರ್ಜ್ ಇಸ್ ಇಂಡ್ಯೂಸ್ಡ್ ಆನ್ ಒನ್ face of the B or in the interior face and equal amount of positive charge on the another or outer side face of the plate B, as shown in diagram. ಈ ತರ ಆಗುತ್ತೆ. The induced negative charge on plate B tends to decrease the potential of A, whereas induced positive charge on plate B tends to increase the potential of plate A. Therefore, the net potential of plate A is decreased. In step 3, now we can connect the plate B to earth. Earthing ಮಾಡೋದು. Okay, point B ನ ಸ್ವಲ್ಪ ಅರ್ಥ ಮಾಡೋಣ. ಅವಾಗ ಏನಾಗುತ್ತೆ, there is a flow of negative charge from earth to plate B and a positive plate charge of plate B becomes neutralized. So the potential of plate A is further decreased and its capacitance will be increased. ಓಕೆ, ಗ್ರೌಂಡಿಂಗ್ ಮಾಡಿದ್ರಿಂದ ಏನಾಯ್ತು, ಪಾಸಿಟಿವ್ ಚಾರ್ಜ್ಗಳೆಲ್ಲ ನ್ಯೂಟ್ರಲೈಸ್ ಆಗೋಯ್ತು, ನೆಗೆಟಿವ್ ಚಾರ್ಜ್ ಮಾತ್ರ ಉಳ್ಕೊಳ್ತು. ಓಕೆ, ಹಾಗಾಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಓಕೆ, ಅಂದ್ರೆ ವಿ ಇದ್ದು ಈ ಮೈನಸ್ ವಿ ಜಾಸ್ತಿ ಆಯ್ತು. ಸೊ ವಿ ಮೈನಸ್ ವಿ ಏನಾಯ್ತು, ಕಡಿಮೆ ಆಯ್ತು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಪಾಯಿಂಟ್ ಪ್ಲೇಟ್ಸ್ ಎ ಅಂಡ್ ಬಿ ಕಡಿಮೆ ಆಯ್ತು. ಸೊ ದಟ್ ನೀವು ಜಾಸ್ತಿ ಚಾರ್ಜ್ಗಳನ್ನ ಮತ್ತೆ ತುಂಬಬಹುದು. Okay, so that is principle of the parallel plate capacitance. ಹಾಗಾದ್ರೆ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ
ಅದಕ್ಕೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಏನು ಅಂತ ಕೇಳೋದಾದ್ರೆ ದೇರ್ ಇಸ್ ಎ ಡೆರಿವೇಶನ್. ಸೊ ಇಲ್ಲಿ ಎರಡು ಪ್ಲೇಟ್ಗಳನ್ನ ತಗೊಂಡಿದೀವಿ, ಎ ಮತ್ತೆ ಬಿ. ಅದಕ್ಕೆ ಚಾರ್ಜ್ ಕೊಟ್ಟಿದೀವಿ ವಿತ್ ಚಾರ್ಜ್ ಡೆನ್ಸಿಟೀಸ್ ಪ್ಲಸ್ ಸಿಗ್ಮಾ, ಮತ್ತೆ ಇನ್ನೊಂದಕ್ಕೆ ಮೈನಸ್ ಸಿಗ್ಮಾ. ಲೆಟ್ ಡಿ ಬಿ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. So we know that E is equal for metal plate. ನಾವು ಒಂದು ಡೆರಿವೇಶನ್ ಮಾಡಿದ್ವಿ ಗಾಸ್ ಲಾ, ಅಪ್ಲಿಕೇಶನ್ ಆಫ್ ಗಾಸ್ ಲಾ ಪ್ರಕಾರ. ಓಕೆ, ಸೊ ದಟ್ ಈಸ್ E is equal to ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಆಕ್ಚುಲಿ ನಿಮಗೆ ನಿಮ್ಮ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬಗ್ಗೆ ಫಸ್ಟ್ ಚಾಪ್ಟರ್ ಇದೆ, ಅದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಲಾಸ್ಟ್ ಚಾಪ್ಟರ್ನ ಎಕ್ಸಸೈಸ್ ಅಲ್ಲಿ ಒಂದು ಲಾಸ್ಟ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಅಡಿಷನಲ್ ಎಕ್ಸಸೈಸ್ಗಿಂತ ಮುಂಚೆನೆ ಎಕ್ಸಸೈಸ್ ಅಲ್ಲಿ ಲಾಸ್ಟ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಅಲ್ಲಿ ಈ ತರ ಹೇಳ್ತಾನೆ, ಎರಡು ಮೆಟಲ್ ಪ್ಲೇಟ್ ಇರುತ್ತೆ, ಅದಕ್ಕೆ ಇಷ್ಟು ಸಿಗ್ಮಾ ಪ್ಲಸ್ ಸಿಗ್ಮಾ ಮತ್ತೆ ಮೈನಸ್ ಸಿಗ್ಮಾ ಚಾರ್ಜ್ ಡೆನ್ಸಿಟಿ ಕೊಟ್ಟಿದೀವಿ. ಹಾಗಾದ್ರೆ ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇನ್ ದ ಸೆಂಟರ್ ಆಫ್ ದಿ ಟೂ ಪ್ಲೇಟ್ಸ್ ಅಂತ ಕೇಳ್ತಾನೆ. ಓಕೆ, ಅಲ್ಲಿ ಒಂದು ಪ್ರಾಬ್ಲಮ್ ನ ಮಾಡ್ತೀವಿ ನಾವು. ಆಕ್ಚುಲಿ ಗಾಸ್ ಲಾ ಅಪ್ಲಿಕೇಶನ್ ಪ್ರಕಾರ ಒಂದು ಮೆಟಲ್ ಪ್ಲೇಟ್ ಇದ್ರೆ ಅದ್ರ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ E is equal to ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಒಂದು ಪ್ಲೇಟ್ ಇದ್ರೆ. ಸೊ ಎರಡು ಪ್ಲೇಟ್ ಒಂದ್ರ ಪಕ್ಕ ಒಂದಿದ್ರೆ ಅವುಗಳ ಮಧ್ಯದಲ್ಲಿ ಇಟ್ ಈಸ್ ಫೌಂಡ್ ಟು ಬಿ ಈಕ್ವಲ್ ಟು E is equal to ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆಗಿರುತ್ತೆ. ಓಕೆ, ಎರಡು ಆಡ್ ಅಪ್ ಆಗುತ್ತೆ. ಅಂದ್ರೆ ಈ ಕಡೆ ಪ್ಲೇಟ್ ಇಂದು ಒಂದ್ ಸೈಡ್, ಆ ಕಡೆ ಪ್ಲೇಟ್ ನಿಂದು ಬ್ಯಾಕ್ ಸೈಡ್, ಅವೆರಡು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇರುತ್ತೆ. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ವಿಚ್ ಗಿವ್ಸ್ ರೈಸ್ ಟು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆಗಿರುತ್ತೆ. ಸೊ ದಟ್ ಈಸ್ E is equal to ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಅಂಡ್ ಆಲ್ಸೋ ವಿ ನೋ ದಟ್ E is equal to V by D. ಸೊ ಇದು ಹೇಗೆ ಬಂತು? ಸೊ ಈ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ದಿ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಇತ್ತಲ್ಲ, ಅದನ್ನ ಸಿಂಪ್ಲಿಫೈ ಮಾಡಿ ಬರ್ತಿದ್ದಾರೆ ಅಷ್ಟೇ. E is equal to V by D. Therefore V is equal to E into D. Substituting equation number 1 into, we get V is equal to sigma by epsilon naught into D. But sigma is equal to Q by A. ಇದು ನಮಗೆ ಗೊತ್ತಿರೋದು. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we get C is equal to Q by V. And then we get C is equal to epsilon naught A by D. So this is the expression for capacitance of a parallel plate capacitor. C is equal to epsilon naught A by D. Epsilon naught ಅಂದ್ರೆ permittivity of the free space, A ಅಂದ್ರೆ area of the metal plate, D ಅಂದ್ರೆ distance between the two metal plates. Okay, C ಅಂದ್ರೆ capacitance of the capacitor. So ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದಾಗಿರೋದು ಏನು? C is directly proportional to A, C is inversely proportional to D. ನೆಕ್ಸ್ಟ್, ಈ ಕೆಪಾಸಿಟರ್ಗಳನ್ನ ನಾವು ಕಾಂಬಿನೇಷನ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಆಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಓಕೆ, ಮೊದಲನೇ ಕಾಂಬಿನೇಷನ್ ಕೆಪಾಸಿಟರ್ಸ್ ಇನ್ ಸೀರೀಸ್. ಇದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಒಂದರ ಹಿಂದೆ ಒಂದು ನೀವು ಈ ತರ ಕನೆಕ್ಟ್ ಮಾಡ್ತಾ ಹೋದ್ರೆ, ಅಂದ್ರೆ ಒಂದರ ಪಾಸಿಟಿವ್ ಪ್ಲೇಟ್ ಅನ್ನ ಇನ್ನೊಂದರ ನೆಗೆಟಿವ್ ಪ್ಲೇಟ್ ಗೆ ಕನೆಕ್ಟ್ ಮಾಡ್ಕೊಂತ ಹೋದ್ರೆ ಈ ತರ ಆಗುತ್ತೆ. ಡಯಾಗ್ರಾಮ್ ಅಲ್ಲಿ ತೋರಿಸಿದಾಗೆ ಇದನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ಈ ತರ ಸೀರೀಸ್ ಕಾಂಬಿನೇಷನ್ ಮಾಡಿದಾಗ ನೋಡಿ, ಇಲ್ಲಿ ಫಸ್ಟ್ ಅವೆಲ್ಲವೂ ಅನ್ಚಾರ್ಜ್ ಆಗಿರ್ತವೆ. ಲೆಟ್ ಪ್ಲಸ್ Q be the charge to the left plate of the capacitor C1. ಕೆಪಾಸಿಟರ್ C1 ಇನ ಮೊದಲನೇ ಲೆಫ್ಟ್ ಪ್ಲೇಟ್ ಗೆ ಪ್ಲಸ್ Q ಅನ್ನೋ ಚಾರ್ಜ್ ಅನ್ನ ಕೊಡೋಣ. ಇಟ್ ಇಂಡ್ಯೂಸಸ್ ಮೈನಸ್ Q ಇನ್ ದಿ ರೈಟ್ ಸೈಡ್ ಪ್ಲೇಟ್ ಆಫ್ ದಿ C1. ಓಕೆ, ಇನ್ನರ್ ಸೈಡ್ ಅಲ್ಲಿ. ಔಟರ್ ಸೈಡ್ ಅಲ್ಲಿ ಇಟ್ ಕ್ರಿಯೇಟ್ಸ್ ಪ್ಲಸ್ Q ಅಂಡ್ ವಿಚ್ ಇಸ್ ಶಿಫ್ಟೆಡ್ ಟು C2. ಓಕೆ, ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ತರ ಒಂದು ಕೆಪಾಸಿಟರ್ ಚಾರ್ಜ್ ಮಾಡ್ಬಿಟ್ರೆ ಎಲ್ಲಾ ಕೆಪಾಸಿಟರ್ಸ್ ಚಾರ್ಜ್ ಆಗ್ತಾ ಹೋಗುತ್ತೆ. ಅಂಡ್ ಆಲ್ ದ ಕೆಪಾಸಿಟರ್ಸ್ ಹ್ಯಾವ್ ಸೇಮ್ ಅಮೌಂಟ್ ಆಫ್ ಚಾರ್ಜ್. ದಟ್ ಈಸ್ ದ ಬ್ಯೂಟಿ ಆಫ್ ಸೀರೀಸ್ ಕಾಂಬಿನೇಷನ್. ಅರ್ಥ ಆಯ್ತಾ? ಸೀರೀಸ್ ಕಾಂಬಿನೇಷನ್ ಅಲ್ಲಿ ಯಾವುದೇ ಕೆಪಾಸಿಟರ್ ವ್ಯಾಲ್ಯೂ ಇರಲಿ, ಅದ್ರ ಒಳಗಿರೋ ಚಾರ್ಜ್ ಮಾತ್ರ ಸೇಮ್ ಇರುತ್ತೆ ಮೂರು ಕೆಪಾಸಿಟರ್ಗಳಲ್ಲೂ. ಬಟ್ ಕೆಪಾಸಿಟೆನ್ಸ್ ಡಿಫ್ರೆನ್ಸ್ ಇರುತ್ತೆ, ಅದೇ ತರ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ ಬುಕ್ ಅಲ್ಲಿ ಸಂಬಂಧಪಟ್ಟ ಡೆರಿವೇಶನ್ ಇದೆ. V is equal to V1 plus V2 plus V3. ಇದು ಯಾಕೆ? ಸೊ ಮೂರು ಕೆಪಾಸಿಟರ್ಗಳು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಹಂಚ್ಕೊಳ್ತವೆ. V ಅನ್ನೋ ಪೊಟೆನ್ಷಿಯಲ್ ನ ಸಮ್ ಪಾರ್ಟ್ ಅವು ತಗೊಳ್ತವೆ. V1 ಸ್ವಲ್ಪ, V2, V3 ಸ್ವಲ್ಪ ತಗೊಂಡಿರ್ತವೆ. ಸೊ ದಟ್ V1 plus V2 plus V3 ಯಾವಾಗಲೂ V ಆಗಿರುತ್ತೆ. ಓಕೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಸೊ ಅದನ್ನೇ ಬರೆದಿದ್ದಾರೆ. V is equal to V1 plus V2 plus V3. ಕಾಲ್ ದಟ್ ಆಸ್ ಇಕ್ವೇಶನ್ ನಂಬರ್ 1.
Okay, but we know that from the definition of capacitance, V is equal to Q by C. Okay, C is equal to Q by V ಆಗಿತ್ತು, therefore V is equal to Q by C. Therefore, what is V1? That is Q1 by C1. What is V2? Q2 by C2. What is V3? Q3 by C3. Call that as equation number 2. Okay, but here in this case Q1 is equal to Q2 is equal to Q3 is equal to Q ಆಗಿದೆ. ಯಾಕಂದ್ರೆ ಮೂರಲ್ಲೂ ಸೇಮ್ ಚಾರ್ಜ್ ಇರೋದ್ರಿಂದ. ಸೊ ಏನ್ ಸಿಗುತ್ತೆ ನಮಗೆ? ದಟ್ ಈಸ್ V1 is equal to Q by C1, V2 is equal to Q by C2, V3 is equal to Q by C3 ಆಗುತ್ತೆ. ಓಕೆ, ಅದೇ ತರ V ಏನಾಗುತ್ತೆ? V is equal to Q by C ಆಗುತ್ತೆ. Therefore Q by C is equal to Q by C1 plus Q by C2 plus Q by C3. Q ಎರಡು ಕಡೆ ಸೇಮ್ ಇರೋದನ್ನ ಕ್ಯಾನ್ಸಲ್ ಮಾಡಿದ್ರೆ we get 1 by C is equal to 1 by C1 plus 1 by C2 plus 1 by C3 ಆಗಿರುತ್ತೆ. ಸೊ ಸೀರೀಸ್ ಕಾಂಬಿನೇಷನ್ ಮಾಡಿದ್ರೆ ನೀವೇನಾದ್ರು ಕೆಪಾಸಿಟರ್ಗಳನ್ನ ಅವುಗಳ ವ್ಯಾಲ್ಯೂಸ್ ಈ ತರ ಇನ್ವರ್ಸ್ ಆಗಿ ಆಡ್ ಆಗ್ತವೆ. ಅರ್ಥ ಆಯ್ತಾ? ಸೊ ಇದು ಸೀರೀಸ್ ಕಾಂಬಿನೇಷನ್. If n capacitors are there in series, then 1 by C is equal to sigma 1 by Ci. So it is the formula for if two capacitors are in series. That is C 1 by C is equal to 1 by C1 plus 1 by C2. Simplify ಮಾಡಿದ್ರೆ C1 C2 divided by C1 plus C2 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ತರದ ಕಾಂಬಿನೇಷನ್ ಅಂದ್ರೆ ದಟ್ ಈಸ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ ನೋಡೋಣ. ಪ್ಯಾರಲಲ್ ಅಂದ್ರೆ ಏನು ಅಂದ್ರೆ ಒಂದ್ರ ಕೆಳಗಡೆ ಒಂದು, ಅಂದ್ರೆ ಎಲ್ಲಾ ಕೆಪಾಸಿಟರ್ಗಳ ಪಾಸಿಟಿವ್ ಟರ್ಮಿನಲ್ಗಳಿಂದ ವೈರ್ಗಳನ್ನ ತಗೊಂಡು ಒಂದ್ ಕಡೆ ಜೋಡಿಸೋದು, ಎಲ್ಲಾ ಕೆಪಾಸಿಟರ್ಗಳ ನೆಗೆಟಿವ್ ಟರ್ಮಿನಲ್ ಇಂದ ತಗೊಂಡು ಎಲ್ಲಾ ವೈರ್ಗಳನ್ನ ಒಂದ್ ಕಡೆ ಜೋಡಿಸೋದು, ಆಮೇಲೆ ಎಲ್ಲಾ ಪಾಸಿಟಿವ್ ವೈರ್ಗಳು ಬ್ಯಾಟ್ರಿ ಪಾಸಿಟಿವ್ಗೆ, ಎಲ್ಲಾ ನೆಗೆಟಿವ್ ವೈರ್ಗಳು ಬ್ಯಾಟ್ರಿ ನೆಗೆಟಿವ್ಗೆ ಕನೆಕ್ಟ್ ಮಾಡಿಬಿಟ್ರೆ ದಟ್ ಟೈಪ್ ಆಫ್ ಕಾಂಬಿನೇಷನ್ ಈಸ್ ಕಾಲ್ಡ್ ಆಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲವಕ್ಕೂ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ, ಆದ್ರೆ ಚಾರ್ಜ್ ಮಾತ್ರ ಬೇರೆ ಬೇರೆ ಇರುತ್ತೆ. ಅಂದ್ರೆ ಟೋಟಲ್ ಚಾರ್ಜ್ ಕ್ಯೂ ಅನ್ನ ಇವು ಮೂರು ಶೇರ್ ಮಾಡ್ಕೊಂತವೆ, Q1 Q2 Q3 ಆಗಿ ಶೇರ್ ಮಾಡ್ಕೊಳ್ತವೆ. ಬಟ್ ಮೂರು ಕೆಪಾಸಿಟರ್ಗಳ ಸುತ್ತ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮಾತ್ರ ಸೇಮ್ ಇರುತ್ತೆ. ಸೊ ಡಿರೈವೇಶನ್ ಹೋಗ್ಬೇಕಾದ್ರೆ ಫಸ್ಟ್ ಅಲ್ಲಿ ನಾವು ಸೀರೀಸ್ ಕಾಂಬಿನೇಷನ್ ಅಲ್ಲಿ V is equal to V1 plus V2 plus V3 ತಗೊಂಡಿದ್ವಿ. ಇಲ್ಲಿ Q is equal to Q1 plus Q2 plus Q3 ತಗೋಬೇಕು, ಯಾಕಂದ್ರೆ ಇಟ್ ಇಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಸೇಮ್ ಕಾನ್ಸೆಪ್ಟ್. ಸೊ ಕೆಪಾಸಿಟನ್ಸ್ ಡೆಫಿನೇಷನ್ ಯೂಸ್ ಮಾಡ್ಕೊಳ್ತೀವಿ, ಹಾಗೆ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ದೆನ್ ವಿ ಗೆಟ್ ದಿ ಫಾರ್ಮುಲಾ ಆಸ್ C is equal to C1 plus C2 plus C3 ಅಂತ. ಓಕೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ 1 by C is equal to 1 by C1 plus 1 by C2 plus 1 by C3. ಬಟ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಆಡ್ ಆಗ್ತವೆ. C is equal to C1 plus C2 plus C3 ಆಗ್ತವೆ. n ಕೆಪಾಸಿಟರ್ಸ್ ಇದ್ರೆ ಇಟ್ ಈಸ್ C is equal to sigma Ci ಆಗಿರುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕಾಂಬಿನೇಷನ್ಸ್ ಆಫ್ ಕೆಪಾಸಿಟರ್ಸ್, ಸೀರೀಸ್ ಅಂಡ್ ಪ್ಯಾರಲ್ ಕಾಂಬಿನೇಷನ್. ಸೀರೀಸ್ ಮಾಡಿದ್ರೆ ಇನ್ವರ್ಸ್ ಗಳು ಆಡ್ ಆಗ್ತವೆ, ಪ್ಯಾರಲಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆಡ್ ಆಗ್ತವೆ. ಓಕೆ, ನೆಕ್ಸ್ಟ್ ಎನರ್ಜಿ ಸ್ಟೋರ್ಡ್ ಇನ್ ಎ ಚಾರ್ಜ್ಡ್ ಕೆಪಾಸಿಟರ್ ಆರ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಇನ್ ಎ ಕೆಪಾಸಿಟರ್. ನೆಕ್ಸ್ಟ್ ನೀವು ಇದಕ್ಕೆ ಎಕ್ಸ್ಪ್ರೆಷನ್ ಮಾತ್ರ ಕಲ್ತ್ಕೊಂಡ್ರೆ ಸಾಕು. ಸೊ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಒಂದು ಡೆರಿವೇಶನ್ ಇದೆ ನಿಮ್ಮ ಬುಕ್ ಅಲ್ಲಿ. ಸೊ ಏನಿಲ್ಲ, ಇದ್ರ ಒಂದು ಕೆಪಾಸಿಟರ್ ತಗೊಂಡು ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಗಳನ್ನ ಸ್ಟೋರ್ ಮಾಡಿದ್ರೆ, ಸೊ ಪ್ರತಿಯೊಂದು ಚಾರ್ಜಿಗೂ ಅದರದೇ ಆದ ಎನರ್ಜಿ ಇರುತ್ತೆ. ಸೊ ಮಲ್ಟಿಪಲ್ ನಂಬರ್ ಆಫ್ ಚಾರ್ಜಸ್ ಗಳನ್ನ ನೀವು ಸ್ಟೋರ್ ಮಾಡೋದ್ರಿಂದ ಅಷ್ಟು ಚಾರ್ಜ್ ಗಳ ಎನರ್ಜಿ ಆ ಕೆಪಾಸಿಟರ್ ಅಲ್ಲೇ ಇರುತ್ತೆ. ಆ ಎನರ್ಜಿನ ನೀವು ಯಾವ್ದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಆ ಎನರ್ಜಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ ದಟ್ ಈಸ್, ಈ ಡೆರಿವೇಶನ್ ಆಕ್ಚುಲಿ ಈಗ ನಿಮ್ಗೆ ಇಲ್ಲ, ಸಿಲೆಬಸ್ ಅಲ್ಲಿ ಡಿಲೀಟ್ ಆಗಿದೆ, ಬಟ್ ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ದಟ್ ಈಸ್ U is equal to half CV square ಆಗಿರುತ್ತೆ. So this is the total amount of electrical energy stored in the capacitor. That is U is equal to half CV square. ಇದು ಒಂದು ಫಾರ್ಮುಲಾ. ಅಥವಾ ಅದನ್ನೇ CV ಇದ್ದಲ್ಲಿ ಅಥವಾ C ಇದ್ದಲ್ಲಿ ನೀವು ಕೆಪಾಸಿಟರ್ ಡೆಫಿನೇಷನ್ ಪ್ರಕಾರ ಫಾರ್ಮುಲಾ ಹಾಕಿದ್ರೆ ಯು ವಿಲ್ ಗೆಟ್ U is equal to half Q square by C ಅನ್ನೋ ಫಾರ್ಮುಲಾ ಬೇಕಾದ್ರೂ ನಿಮಗೆ ಸಿಗುತ್ತೆ. So this is the formula for energy stored in a capacitor. ಅಥವಾ ಇನ್ನೂ ಒಂದು ಫಾರ್ಮುಲಾ ತೆಗಿಬಹುದು, ದಟ್ ಈಸ್ U is equal to half QV. ಓಕೆ, ಅಲ್ಲೇ ಸ್ವಲ್ಪ ಮ್ಯಾನಿಪುಲೇಷನ್ ಮಾಡ್ತಾ ಹೋದ್ರೆ ಯು ವಿಲ್ ಗೆಟ್ 3 ಡಿಫರೆಂಟ್ ಫಾರ್ಮುಲಾಸ್ ಇನ್ ಟರ್ಮ್ಸ್ ಆಫ್ Q, V and C. ಓಕೆ, ಸೊ ದೀಸ್ ಆರ್ ಆಲ್ ದ ಫಾರ್ಮುಲಾಸ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ಸ್.
ಓಕೆ, ಸೊ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ವಿದ್ಯಾರ್ಥಿಗಳು ಏನಾದ್ರು ಡೌಟ್ಸ್ ಮತ್ತೆ ಕ್ವಶನ್ಸ್ ಏನಾದ್ರು ಇದ್ರೆ ಹೇಳುವಂತ ಸಮಯ. ರೋಹಿತ್ ಸರ್ ಕೂಡ ಕಾಯ್ತಾ ಇದಾರೆ. ಓಕೆ, ಯಾವುದೋ ಒಂದು ಕ್ವಶನ್ ಕಾಣಿಸ್ತು. Sir, you said capacitor can store charges temporarily. Then is it possible to store charges for a long time? If possible, how to store? Which device used to store charges for long time? Actually, ಇಲ್ಲಿ ಕರೆಕ್ಟ್ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಎನರ್ಜಿನ ಸ್ಟೋರ್ ಮಾಡೋದು. ಓಕೆ, ಇನ್ ಟರ್ಮ್ಸ್ ಆಫ್ ಚಾರ್ಜಸ್ ಆರ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಯಾಕೆ ಕೆಪಾಸಿಟರ್ ಟೆಂಪರಲಿ ಸ್ಟೋರ್ ಮಾಡಿದ್ರೆ ಅಲ್ಲಿ ಸ್ಟೋರಿಂಗ್ ಮೆಕ್ಯಾನಿಸಮ್ ಬೇರೆ ಇಲ್ಲ. ಓಕೆ, ಆ ಸ್ಟೋರಿಂಗ್ ಅಂದ್ರೆ ಸಿಂಪಲ್ ಮೆಟಲ್ ಅಲ್ಲಿ ಕೂತ್ಕೊಳ್ಳುತ್ತೆ, ಏನಾದ್ರು ಒಂಚೂರು ಸಿಕ್ಬಿಟ್ಟು ಹೊರಗೆ ಬಂದ್ಬಿಡುತ್ತೆ, ಹಾಗಾಗಿ ಅದು ಟೆಂಪರಲಿ ಸ್ಟೋರ್ ಆಗುತ್ತೆ. ಬಟ್ ಇವನ್ನ ಲಾಂಗ್ ಟರ್ಮ್ಗೆ ಸ್ಟೋರ್ ಮಾಡಲಿಕ್ಕೆ ವಿ ಯೂಸ್ ಬ್ಯಾಟ್ರೀಸ್. ಓಕೆ, ಸೊ ಬ್ಯಾಟ್ರಿಗಳಲ್ಲಿ ನೀವು ಸ್ಟೋರ್ ಮಾಡೋದ್ರಿಂದ ಎಲೆಕ್ಟ್ರಿಕಲ್ ಎನರ್ಜಿನ ಇನ್ ಟರ್ಮ್ಸ್ ಆಫ್ ಚಾರ್ಜಸ್ ಜಾಸ್ತಿ ಟೈಮ್ ತನಕ ಸ್ಟೋರ್ ಮಾಡ್ಬೋದು. ಓಕೆ, ಈ ಕೆಪಾಸಿಟರ್ ಮತ್ತೆ ಬ್ಯಾಟ್ರಿದು ಏನಪ್ಪಾ ಮಚ್ಚ ಅಂದ್ರೆ ಎರಡೂ ಕೆಲಸ ಏನು, ಎರಡರದ್ದು ಕೆಲಸ ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡೋದು. ಕೆಪಾಸಿಟರ್ ಹೆಂಗೆ ಅಂದ್ರೆ ಬಹಳ ಬೇಗ ಚಾರ್ಜ್ಗಳನ್ನ ಅಕ್ವೈರ್ ಮಾಡ್ಕೊಂಡು ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಕೇಳಿದ ತಕ್ಷಣ ಅಷ್ಟನ್ನು ವಾಪಸ್ ಕೊಟ್ಬಿಡುತ್ತೆ. ಆದ್ರೆ ಬ್ಯಾಟ್ರಿ ಹಂಗಲ್ಲ, ಚಾರ್ಜ್ ಆಗೋದು ಸ್ಲೋ, ರಿಲೀಸ್ ಆಗೋದು ಸ್ಲೋ, ಬಟ್ ಇಟ್ ಕ್ಯಾನ್ ಸ್ಟೋರ್ ಎನರ್ಜಿ ಅಪ್ ಟು ಎ ಮ್ಯಾಕ್ಸಿಮಮ್ ಟೈಮ್. ಅರ್ಥ ಆಯ್ತಾ? ಸೊ ಅಂದ್ರೆ ನೀವು ಜಾಸ್ತಿ ದಿನ ತನಕ ಎನರ್ಜಿನ ಸ್ಟೋರ್ ಮಾಡಬೇಕು, ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ ಮಾಡಬೇಕು, ಯು ಹ್ಯಾವ್ ಟು ಯೂಸ್ ಬ್ಯಾಟ್ರಿ. ಜಾಸ್ತಿ ಹೊತ್ತು ಬೇಡ, ಬಟ್ ನಂಗೆ ಇನ್ಸ್ಟೆಂಟ್ ಆಗಿ ಬೇಕು ಅಂದ್ರೆ ಯು ಹ್ಯಾವ್ ಟು ಯೂಸ್ ಕೆಪಾಸಿಟರ್. ಓಕೆ, ಇದು ಯಾವ ತರ ಅಂದ್ರೆ ನಿಮಗೆ ಗ್ಲೂಕೋಸ್ ಕೊಟ್ಟಂಗೆ. ಈಗ ಸುಸ್ತಾದಾಗ ನಾನು ತಿಂಡಿ ತಿಂದು ಎನರ್ಜಿ ತಗೊಂತೀನಿ ಅಂದ್ರೆ ಸಾಧ್ಯ ಇಲ್ಲ, ಅವಾಗ ಏನ್ ಮಾಡ್ಬೇಕಾಗುತ್ತೆ, ಗ್ಲೂಕೋಸ್ ಕೊಡಬೇಕಾಗುತ್ತೆ. ಈ ಗ್ಲೂಕೋಸ್ ಕೊಡೋ ಕೆಲಸ ಯಾರು ಮಾಡ್ತಾರೆ, ಕೆಪಾಸಿಟರ್ ಮಾಡ್ತಾರೆ. ಬಟ್ ನಮ್ಮ ಬ್ಯಾಟ್ರಿ ಹಂಗಲ್ಲ, ನಮ್ಮ ಬ್ಯಾಟ್ರಿ ತಿಂಡಿ ಇದ್ದಂಗೆ, ನಿಧಾನ ತಿನ್ಬೇಕು, ಅದು ನಿಧಾನ ಡೈಜೆಸ್ಟ್ ಆಗಬೇಕು, ಆಮೇಲೆ ಎನರ್ಜಿ ಬರಬೇಕು, ಹಂಗೆ ಬ್ಯಾಟ್ರಿ. ಓಕೆ, ಬಟ್ ಇಟ್ ಕ್ಯಾನ್ ಗಿವ್ ಸ್ಟ್ರಾಂಗ್ ಎನರ್ಜಿ, ತುಂಬಾ ದಿನ ತನಕ ಬಾಳಿಕೆ ಬರುವಂತ ಎನರ್ಜಿ. ಬಟ್ ಕೆಪಾಸಿಟರ್ ಹಂಗಲ್ಲ, ಕೇಳಿದ ತಕ್ಷಣ ಅಷ್ಟು ದಬಾರ್ಥ ಕೊಟ್ಬಿಡುತ್ತೆ, ಇಟ್ಕೊಳ್ಳಲ್ಲ ಯಾವ್ದನ್ನು ಆ ತರ. ಆಕ್ಚುಲಿ ನಮ್ದು ಈಗ ವೆಹಿಕಲ್ ಗಳನ್ನ ಡಿಸೈನ್ ಮಾಡ್ತಾರಲ್ಲ, ಅಲ್ಲೇ ಅದೇ ಸಮಸ್ಯೆ ಬರ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದಾವೆ, ಇವಿಸ್ ಅಂತ ಕರಿತೀವಲ್ಲ, ಅಲ್ಲೇ ಇದೇ ಸಮಸ್ಯೆ. ಕಾರ್ ಓಡದಷ್ಟೇ ಫಾಸ್ಟ್ ಆಗಿ ಚಾರ್ಜ್ ಮಾಡ್ಕೊಳಕ್ ಬ್ಯಾಟ್ರಿಗಳ ಕೈಯಲ್ಲಿ ಆಗಲ್ಲ. ಓಕೆ, ಅದನ್ನ ಕೆಪಾಸಿಟರ್ ಮಾಡುತ್ತೆ. ಕಾರಿನ ಚಕ್ರದ ಸ್ಪೀಡಿಗೆ ತಕ್ಕಂಗೆ ಎನರ್ಜಿನ ಎಳ್ಕೊಂಡು ಸ್ಟೋರ್ ಮಾಡಿ ಕೆಪಾಸಿಟಿ ಇಟ್ಕೊಳ್ಳುತ್ತೆ. ಬಟ್ ನಮಗೆ ಆಮೇಲೆ ನಿಧಾನಕ್ಕೆ ಬಿಡಬೇಕು, ಅದು ನಿಧಾನಕ್ಕೆ ಬಿಡಲ್ಲ, ಕೆಪಾಸಿಟರ್ ತಕ್ಷಣ ಬಿಟ್ಟು ಕೊಟ್ಬಿಡುತ್ತೆ. ನಮಗೆ ಏನಾಗಬೇಕು, ಫಾಸ್ಟ್ ಆಗಿ ಎಳ್ಕೋಬೇಕು, ಬಟ್ ನಿಧಾನಕ್ಕೆ ಬಿಟ್ಕೊಡ್ಬೇಕು. ಬಟ್ ಹಂಗಿಲ್ಲ, ಕೆಪಾಸಿಟರ್ ಫಾಸ್ಟ್ ಆಗಿ ಎಳ್ಕೊಳುತ್ತೆ, ಫಾಸ್ಟ್ ಆಗಿ ಬಿಟ್ಕೊಡುತ್ತೆ. ಬ್ಯಾಟ್ರಿ ನಿಧಾನಕ್ಕೆ ಎಳ್ಕೊಳುತ್ತೆ, ನಿಧಾನಕ್ಕೆ ಬಿಟ್ಕೊಡುತ್ತೆ. ಸೊ ನೆಕ್ಸ್ಟ್ ನಮ್ದು ಎಲೆಕ್ಟ್ರಿಕಲ್ ವೆಹಿಕಲ್ ಏನಾದ್ರು ಒಳ್ಳೆ ಚೆನ್ನಾಗಿ ಬರಬೇಕು ಅಂದ್ರೆ ಈ ಕೆಪಾಸಿಟರ್ ಮತ್ತೆ ಬ್ಯಾಟ್ರಿ ಎರಡನ್ನು ಮಿಕ್ಸ್ ಮಾಡಿ ಹೊಸ ಟೆಕ್ನಾಲಜಿನ ಮಾಡಬೇಕು. ಓಕೆ, ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ಎಸ್, ಗುಡ್ ಕ್ವೆಶನ್ ಆಕ್ಚುಲಿ. ಈಗ ಸೂಪರ್ ಕೆಪಾಸಿಟರ್ಸ್ ಅಂತ ಬಂದಿದಾವೆ, ತುಂಬಾ ಎನರ್ಜಿನ ಸ್ಟೋರ್ ಮಾಡ್ಕೊಳ್ತವೆ. ಈಗೇನು ಹೈಬ್ರಿಡ್ ಕಾರ್ಸ್ ಅಂತ ಬಂದಿದಾವಲ್ಲ, ಪೆಟ್ರೋಲ್ ಮತ್ತೆ ಎಲೆಕ್ಟ್ರಿಕಲ್, ಆ ಕಾರ್ಗಳಲ್ಲಿ ಈ ಸೂಪರ್ ಕೆಪಾಸಿಟರ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಕೆಪಾಸಿಟರ್ಗೆ ಕಂಟ್ರೋಲ್ ಇಲ್ಲ, ಬ್ಯಾಟ್ರಿಗೆ ಕಂಟ್ರೋಲ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಯಾವುದೇ ಕ್ವಶನ್ಸ್ ಮತ್ತೆ ಯಾವುದಿಲ್ಲ. ಓಕೆ ಸರ್, ಓಕೆ. ಕಳ್ಸ್ಕೊಡೋಣ ಲೇಟರ್ ಆನ್, ಐ ಸೆಂಡ್ ಥ್ರೂ ಮೇಲ್ ಸರ್. ಶೋರ್ ಸರ್, ಶೋರ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾರಿ ಸರಳವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಹಲವಾರು ಎಕ್ಸಾಂಪಲ್ ಉದಾಹರಣೆಗಳ ಮುಖಾಂತರ ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ delivering a very informative and insightful talk on today's topic. So on behalf of KST and myself, thank you sir. Yes sir, welcome sir, welcome. Thank you students, thank you. ಹಾಜರಾಗಿದ್ದ ನನ್ನ ಎಲ್ಲಾ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳು ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಾ, ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಡಾಕ್ಟರ್ ಲಕ್ಷ್ಮೀ ಮೂರ್ತಿ ಅವರು ಉಪನ್ಯಾಸ ನಡೆದಿದ್ದು, ನಾಳೆನೂ ಕೂಡ ತಾವು ಎಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕೆಂದು ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.